ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಚೈತ್ರಾ ಅಂತ. ಲಾಸ್ಟ್ ಡೆಮೋ ಸೆಷನ್ ನೀವೆಲ್ಲರೂ ನೋಡಿರ್ತೀರಾ ನಂದು. ಅದರಲ್ಲಿ ನಾನು ಬರ್ನೌಲಿಸ್ ಪ್ರಿನ್ಸಿಪಲ್ ಆ್ಯಂಡ್ ಪ್ಯಾಸ್ಕಲ್ಸ್ ಲಾ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಆಫ್ಟರ್ ವಿಚ್ ನಾನು ಎವ್ರಿ ಕ್ವೆಶನ್ ಪೇಪರ್ ಅಂದರೆ ಲೈಕ್ KA ಕಡೆಯಿಂದ ಕಂಡಕ್ಟ್ ಮಾಡಿರುವಂತಹ 2026 ಅಲ್ಲಿ ಕಂಡಕ್ಟ್ ಮಾಡಿರುವಂತಹ ಆಲ್ಮೋಸ್ಟ್ ಒಂದು 6 ಕ್ವೆಶನ್ ಪೇಪರ್ಸ್ನ 7 ಕ್ವೆಶನ್ ಪೇಪರ್ಸ್ನ ಇದುವರೆಗೂ ಸಾಲ್ವ್ ಮಾಡಿದ್ದೀವಿ. ನಮ್ಮ ಎಲ್ಲ ಸ್ಟೂಡೆಂಟ್ಸು ಆ ಕ್ಲಾಸಸ್ಸು ನೋಡಿದ್ದಾರೆ. ಸೊ 2026 ಅಲ್ಲಿ FDA, SDA, ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಎ ನಾರ್ತ್ ವೆಸ್ಟ್ KRTC ಇಷ್ಟು ಆಲ್ಮೋಸ್ಟ್ 6 to 7 ಕ್ವೆಶನ್ ಪೇಪರ್ಸು ನಾವು ಸಾಲ್ವ್ ಮಾಡಿದ್ದೀವಿ ಇದುವರೆಗೂ. ಸೊ ಅದರಲ್ಲಿ ಆ ಕ್ವೆಶನ್ ಪೇಪರ್ಸಿಂದ ನಾವು ಅನಲೈಸ್ ಮಾಡಿ ಏನು ಹೇಳಿದ್ದೀವಿ ಅದೇ ಕ್ವೆಶನ್ಸು ಆಲ್ಮೋಸ್ಟ್ ನಿಮಗೆ ಟಾಪಿಕ್ಸು ರಿಪೀಟ್ ಆಗಿ ಇವತ್ತು ಇವತ್ತು ನಡೆದಿರುವಂಥದ್ದು BWSSBಗಾಗಿರ್ಬೋದು, ಕರ್ನಾಟಕ KSSIDC ಆಗಿರ್ಬೋದು, ಇದು ಲೈಕ್ ಇಂಜಿನಿಯರ್ಸ್ಗೆ. ಓಕೆ, ಇಂಜಿನಿಯರ್ಸ್ಗೆ GS ಪೇಪರ್ ಇದೆ, ಪೇಪರ್ 1 GS ಪೇಪರು. ಅದರಲ್ಲಿ ಸೈನ್ಸ್ ಕ್ವೆಶನ್ಸ್ನ ತಗೊಂಡು ನಾನೀಗ ಪ್ರೂಫ್ ಸಮೇತ ಅಂದರೆ ನಾವು ಮಾಡಿರುವಂತಹ ಕ್ಲಾಸು, ನಾವು ಮಾಡಿರುವಂತಹ PYQ ಅನಾಲಿಸಿಸ್ ಅಲಾಂಗ್ ವಿತ್ ದಟ್ ಪ್ರತಿಯೊಂದು PYQಗೂ ನಾವು ನೋಟ್ಸ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಅಲ್ಲೇ ಪಕ್ಕದಲ್ಲೇ ಅದರ ಎಕ್ಸ್ಪ್ಲನೇಷನ್ನ ಕೊಡ್ತಿದ್ದೀವಿ. ಸೊ ಆಲ್ಮೋಸ್ಟ್ ವರ್ಬ್ಯಾಟಿಮ್ ಕ್ವೆಶನ್ಸ್ ಅಂದರೆ ನಾನು ಏನು ಆನ್ಸರ್ ಕೊಟ್ಟಿದ್ದೀನೋ ನಿಮಗೆ ಅದೇ ನಿಮಗೆ ಈ ಎಕ್ಸಾಮಲ್ಲಿ ಕ್ವೆಶನ್ ಆಗಿ ಬಂದಿರೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವೆಶನ್ಗೆ ಬರೋಣ. ಸಿ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಓಕೆ, ಬ್ರಯೋಫೈಟ್ಸ್ ಆರ್ ಕಾಲ್ಡ್ ದಿ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್. ದೇ ಲಿವ್ ಇನ್ ಸಾಯಿಲ್ ಬಟ್ ಆರ್ ಡಿಪೆಂಡೆಂಟ್ ಆನ್ ವಾಟರ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಇಂಗ್ಲೀಷಲ್ಲಿರುವಂಥದ್ದು. ಇದನ್ನೇ ನಾವು ಕನ್ನಡದಲ್ಲಿ ನೋಡೋದಾದ್ರೆ ನೋಡಿ, ಬ್ರಯೋಫೈಟ್ಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯಚರಗಳು ಎಂದು ಕರೆಯಲಾಗುತ್ತದೆ. ಅವು ಮಣ್ಣಿನಲ್ಲಿ ವಾಸಿಸುತ್ತವೆ ಆದರೆ ಲೈಂಗಿಕ ಸಂತಾನೋತ್ಪತ್ತಿಗಾಗಿ ನೀರಿನ ಮೇಲೆ ಅವಲಂಬಿತವಾಗಿದೆ ಎನ್ನುವುದು ಕ್ವೆಶನು. ಇದರಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್. ಯಾವ ರೀತಿ ನೋಡಿ, ಇದು ಆಲ್ರೆಡಿ ರಿಪೀಟ್ ಆಗಿರುವಂತಹ ಒಂದು ಕ್ವೆಶನ್ನು. KA ಎಕ್ಸಾಮಲ್ಲೇ 2026 ಅಲ್ಲೇ ನಡೆದಿರುವಂತಹ ಒಂದು ಎಕ್ಸಾಮಲ್ಲಿ ರಿಪೀಟ್ ಆಗಿರೋ ಕ್ವೆಶನ್ನು. ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ನು, ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಇದೆ. ಓಕೆ, ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್. ನೋಡಿ, ಇಲ್ಲಿನ ಆನ್ಸರು ಸೇಮ್ ಆಯಿತು. ಫಸ್ಟ್ ಒನ್ ಕರೆಕ್ಟ್ ಆಯ್ತಾ? ಸೆಕೆಂಡ್ ಒನ್ ನೋಡಿ, xylem and phloem ಆರ್ ಆಬ್ಸೆಂಟ್ ಇನ್ ಫರ್ನ್ಸ್ ಅಂತ. ಅಲ್ಲಿ ಫರ್ನ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಕೊಟ್ಟಿದ್ದಾನೆ. ಆದರೆ ಇಲ್ಲಿನ ಒಂದು ಸ್ಟೇಟ್ಮೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿ ಏನು ಮಾಡಿದ್ದಾನೆ, ಈ ಸತಿ ಕ್ವೆಶನ್ ಪೇಪರಲ್ಲಿ ಬ್ರಯೋಫೈಟ್ಸ್ ಬಗ್ಗೆ ಕೊಟ್ಟಿದ್ದಾನೆ. ಸೊ ನಾನು ಲಾಸ್ಟ್ ಟೈಮ್ ಏನು ಮಾಡಿದೆ, ಈ ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಐ ಹ್ಯಾವ್ ಗಿವನ್ ಲಿಟಲ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಈಚ್ ಥಿಂಗ್. ನೋಡಿ, ಬ್ರಯೋಫೈಟ್ಸ್ ಆರ್ ಸಿಂಪಲ್ ನಾನ್-ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್, ನಾನ್-ವ್ಯಾಸ್ಕ್ಯುಲರ್ ಲ್ಯಾಂಡ್ ಪ್ಲಾಂಟ್ಸ್ known as amphibians of the plant kingdom. ಇದು ನಾವು ಕೊಟ್ಟಿರುವಂತಹ ಎಕ್ಸ್ಪ್ಲನೇಷನ್ ಅಥವಾ ಇನ್ಫಾರ್ಮೇಷನ್ ಆ ಕ್ವೆಶನ್ ಟಾಪಿಕ್ ರಿಲೇಟೆಡ್ ಆಗಿ. ಓಕೆನಾ? ಬಿಕಾಸ್ ದೇ ಲಿವ್ ಇನ್ ಸಾಯಿಲ್ ಅಂದರೆ ಮಣ್ಣಿನಲ್ಲಿ ವಾಸಿಸುತ್ತವೆ, ಬಟ್ ರಿಕ್ವೈರ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಸೊ ಜಸ್ಟ್ PYQ ನಾನು ಅನಲೈಸ್ ಮಾಡಿ ಕೊಟ್ಟಿರುವಂತಹ ನೋಟ್ಸ್ನ ತುಂಬ ರಿವೈಸ್ ಮಾಡಿ ಅಂತ ನನ್ನ ಸ್ಟೂಡೆಂಟ್ಸ್ಗೆ ನಾನು ತುಂಬ ಸತಿ ಹೇಳಿದ್ದೀನಿ. ಆದಷ್ಟು ಕಂಟೆಂಟು ನಾನು ಲೋಡ್ ಮಾಡಿದ್ದೀನಿ. ನೀವು ಅದನ್ನೇ ತುಂಬ ರಿವಿಷನ್ ಮಾಡ್ಕೊಂಡು ಹೋದ್ರೂ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 75% ಆಫ್ ದ ಸೈನ್ಸ್ ಕ್ವೆಶನ್ಸ್ನ ನೀವು ಅದರಿಂದನೇ ಸಾಲ್ವ್ ಮಾಡ್ಬೋದು ಅಂತ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳಿದ್ದೀನಿ. ಓಕೆ, ಸೊ ನೋಡಿ, ದೇ ಇನ್ಕ್ಲೂಡ್ ಯಾವ್ದ್ಯಾವುದು ಬ್ರಯೋಫೈಟ್ಸ್ಗೆ ಎಕ್ಸಾಂಪಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಮಾಸಸ್ ಆಗಿರ್ಬೋದು, ಲಿವರ್ವರ್ಟ್ಸ್ ಆಗಿರ್ಬೋದು, ಫ್ಯುನೇರಿಯಾ ಆಗಿರ್ಬೋದು, ಬ್ರೆಸಿಯಾ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಬ್ರಯೋಫೈಟ್ಸ್ಗೆ ಎಕ್ಸಾಂಪಲ್ ಆಗುವಂಥದ್ದು. ಓಕೆ, ಇದರಲ್ಲಿ ನೋಡಿ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅನ್ನೋದು ಇರೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಬರುವಂಥದ್ದು ಯಾವುದರಲ್ಲಿ ಟೆರಿಡೋಫೈಟ್ಸ್ ಅನ್ನುವಂತಹ ಒಂದು ಸಸ್ಯ ಜಾತಿಯಲ್ಲಿ ನಮಗೆ ಫಸ್ಟ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಕಾಣಿಸ್ಕೊಳ್ಳುವಂಥದ್ದು. ಯಾವುದು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಕೇಳಿದ್ರೆ xylem ಮತ್ತೆ ಫ್ಲೋಯಮ್ ಆಗಿರುತ್ತೆ. ಇದೆಲ್ಲವೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಮಾಡಿದ್ದೀನಿ. ಯಾವುದೇ ಒಂದು ಬ್ರಯೋಫೈಟ್ಸ್ಗೆ ಕಾಂಡ ಆಗಿರ್ಬೋದು, ರೂಟ್ಸ್, ಬೇರ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಟ್ರೂ ಫಾರ್ಮಲ್ಲಿ ಇರೋದಿಲ್ಲ ಅದು. ಓಕೆ, ರೈಸಾಯ್ಡ್ಸ್ ಅನ್ನೋ ಒಂದು ರೂಟ್ ಲೈಕ್ ಸ್ಟ್ರಕ್ಚರು ಇರುತ್ತೆ ಅದರಲ್ಲಿ ಅಂತ. ಓಕೆ, ನೋಡಿ ಇಲ್ಲೇ ಕನ್ನಡದಲ್ಲಿ ನೋಡಿ,
ಸರಳವಾದ ಬ್ರಯೋಫೈಟ್ಗಳು ಸರಳವಾದ ನಾಳಗಳಿಲ್ಲದ, ನೋಡಿ ಇದು ಇಂಪಾರ್ಟೆಂಟ್, ಓಕೆ, ಬಿಕಾಸ್ ಇದನ್ನು ಒಂದು ಕ್ವೆಶನ್ ಫಾರ್ಮೆಟ್ ಅಲ್ಲಿ ಕೊಡ್ತಾನೆ. ಭೂಸಸ್ಯಗಳಾಗಿವೆ. ಇವು ಮಣ್ಣಿನಲ್ಲಿ ಬೆಳೆಯುತ್ತವೆ, ಆದರೆ ಸಂತಾನೋತ್ಪತ್ತಿಗೆ ನೀರಿನ ಅಗತ್ಯ ಇರುವುದರಿಂದ ಇವುಗಳನ್ನು ಸಸ್ಯಲೋಕದ ಉಭಯಚರಗಳು ಎಂದು ಕರೆಯುತ್ತೇವೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಿಮಗೆ 2 ಕ್ವೆಶನ್ ಫಾರ್ಮ್ ಮಾಡಿ ಕೊಟ್ಟಿದ್ದಾನೆ. ಸೊ ನೀವು ಈ ಸೆಂಟೆನ್ಸ್ ಇಂದ ನೀವೇನ್ ಬಂದ್ರಿ, ಏನ್ ಕನ್ಕ್ಲೂಷನ್ ಬಂತು ನಮ್ಗೆ, ಏನ್ ಕನ್ಕ್ಲೂಷನ್ ಸಿಕ್ತು ನಮ್ಗೆ ಹೇಳಿ? ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಎ ಮತ್ತು 2 ಸರಿಯಾಗಿದೆ, ಮತ್ತು ಎ ಮತ್ತು 2 ಸರಿಯಾಗಿದೆ. ಹೌದು, ಎ ಮತ್ತು 2 ಸರಿಯಾಗಿದೆ, ಮತ್ತು ಎ ಯು ಸರಿಯಾದ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು ಆನ್ಸರ್ ಆಗತ್ತೆ ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ, ಸಿ, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ಸ್ ಅಂತ ಹೇಳಿದ್ದಾರೆ. ಕೆಳಗಿನ ಯಾವ ಆಯ್ಕೆಯು ವಸ್ತುಗಳ ರೋಧಕತೆಯ ಏರಿಕೆಯ ಕ್ರಮವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾನೆ. ರೆಸಿಸ್ಟಿವಿಟಿ ಲಾಸ್ಟ್ ಟೈಮು ಇದಕ್ಕಿಂತ ಜಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನೇನು ಹೇಳಿದ್ದೆ, ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿಗೆ ಇರುವಂತಹ ಡಿಫರೆನ್ಸಸ್ನ ಹೇಳಿದ್ದೆ ನಾನು. ಓಕೆ, ರೆಸಿಸ್ಟಿವಿಟಿ ಅನ್ನುವಂಥದ್ದು ಔಟರ್ ಫೀಚರ್ಸ್, ಔಟರ್ ಕ್ಯಾರೆಕ್ಟರ್ಸ್ ಆಫ್ ಅ ಮೆಟೀರಿಯಲ್. ಈಗ ಇದು ನಮಗೆ ಇನ್ನರ್ ಕ್ಯಾರೆಕ್ಟರ್ ಆಫ್ ಅ ಮೆಟೀರಿಯಲ್ ಅಂತ ಕರಿತೀವಿ. ಏನು ಔಟರ್ ಕ್ಯಾರೆಕ್ಟರ್ಸು ರೆಸಿಸ್ಟೆನ್ಸ್ ಡಿಪೆಂಡ್ ಆಗುವಂಥದ್ದು ಅಂತ ಕೇಳಿದ್ರೆ, ಒಂದು ಲೆಂತ್ ಆಗಿರ್ಬೋದು, ಉದ್ದ ಆಗಿರ್ಬೋದು, ಅಥವಾ ಕ್ರಾಸ್ ಸೆಕ್ಷನ್ ಆಗಿರ್ಬೋದು. ಓಕೆ, ಕ್ರಾಸ್ ಸೆಕ್ಷನ್ ಆಗಿರ್ಬೋದು, ಮತ್ತೆ ಟೆಂಪರೇಚರ್, ಹೊರಗಿನಿಂದ ಬರುವಂಥದ್ದಲ್ವಾ ಟೆಂಪರೇಚರು, ಎಲೆಕ್ಟ್ರಾನ್ಸ್ ಮುಖಾಂತರ. ಸೊ ಇವು ಮೂರರ ಮೇಲೆ ರೆಸಿಸ್ಟೆನ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ರೆಸಿಸ್ಟಿವಿಟಿ, ರೋಧಕತೆ ಅನ್ನುವಂಥದ್ದು ಡಿಪೆಂಡ್ ಆಗೋದು ಓನ್ಲಿ ನೇಚರ್ ಆಫ್ ಮೆಟೀರಿಯಲ್ ಆ್ಯಂಡ್ ಟೆಂಪರೇಚರ್ ಅಷ್ಟೇ. ಇದನ್ನ ನಾನು ನಿಮಗೆ ಆಲ್ರೆಡಿ ನಿನ್ನೆ ಆರ್ ಮೊನ್ನೆ ಕ್ಲಾಸಲ್ಲಿ ಮಾಡಿದ್ದೆ. ಯಾವ ಕ್ವೆಶನ್ಗೆ ನಾನು ನಿಮಗೆ ಮಾಡಿದ್ದೆ ಅಂತ ಕೇಳಿದ್ರೆ, ಒಂದು ನಿಮಿಷ ಹೇಳ್ತೀನಿ ನೋಡಿ. ಲಾಂಗರ್ ಕಂಡಕ್ಟಿಂಗ್ ವಯರ್ಸ್ ಹ್ಯಾವ್ ದ ಗ್ರೇಟರ್ ರೆಸಿಸ್ಟೆನ್ಸ್ ದ್ಯಾನ್ ದಿ ಸ್ಮಾಲರ್ ಕಂಡಕ್ಟಿಂಗ್ ವಯರ್ಸ್ ಅಂತ ಕ್ವೆಶನ್ ಕೇಳಿರೋದು. ಇದು ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 1 ಇಸ್ ರೈಟ್. ಓಕೆ, ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟಿಂಗ್ ವಯರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಲೆಂತ್ ಅಂತ ಕೊಟ್ಟಿದ್ದಾನೆ. ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಲೆಂತ್ ಅಂತ. ಇದು ಸ್ಟೇಟ್ಮೆಂಟ್ 2 ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್. ಯಾಕೆ? ಇದನ್ನ ನಾನು ರೆಸಿಸ್ಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡುವಾಗ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ರೆಸಿಸ್ಟಿವಿಟಿ ಆಲ್ಸೋ. ಸೊ ನಾನಿವಾಗ ರೆಸಿಸ್ಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೇಳಿದ್ರೆ, ಸೊ ವಿ ಕ್ಯಾನ್ ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಆಫ್, ಈಗ ಒಂದು ಕಾರಿಡಾರ್ ತಗೊಳ್ಳೋಣ, ಒಂದು ಸಣ್ಣ ಕಾರಿಡಾರ್ ತಗೊಳ್ಳೋಣ. ಓಕೆ, ಇದು ಒಂದು ಕಾರಿಡಾರ್ ಅಂತ ಅನ್ಕೊಳ್ಳೋಣ. ತುಂಬಾ ಜನ ಇರ್ತಾರೆ. ಓಕೆ, ಎಷ್ಟು ಜನ? ಎಷ್ಟು ಜನ ಆದ್ರು? 1 2 3 4 5 6 7 8 10. ಈಗ ಇದು ಒಂದು ಪಾಸಿಟಿವ್ ಎಲೆಕ್ಟ್ರೋಡು, ಇದು ಒಂದು ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ತಗೊಳ್ಳೋಣ. ಬೇಡ ಬಿಡಿ, ಎಲೆಕ್ಟ್ರೋಡ್ಸ್ ಬೇಡ, ಇಲ್ಲಿ ನಾನು ಜನರಲ್ ಆಗಿ ಹೇಳ್ತೀನಿ, ಎಲೆಕ್ಟ್ರೋಡ್ಸ್ ಎಲ್ಲ ಬೇಡ. ಸೊ ಇಲ್ಲೇನಾಗುತ್ತೆ, ಬೀಸ್, 2 ನೊಣಗಳು, 2 ಅಥವಾ 3, ಓಕೆ, ನೊಣಗಳು. ಓಕೆ, ಈ ಎಂಡಿಂದ ಏನ್ ಮಾಡಬೇಕು, ಈ ಎಂಡ್ಗೆ ಬರಬೇಕು. ಓಕೆ, ಈ ಮನುಷ್ಯರನ್ನೆಲ್ಲ ದಾಟ್ಕೊಂಡು ಈ ಎಂಡಿಂದ ಈ ಎಂಡ್ಗೆ ಬರಬೇಕು. ಯಾವ ರೀತಿ ಬರ್ತಾರೆ? ಈಸಿಯಾಗಿ ಬರತ್ತಾ? ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಹೇಳಿ? ಸೊ ರೆಸಿಸ್ಟಿವಿಟಿ ನಾ ಜಾಸ್ತಿ ಪ್ರೊವೈಡ್ ಮಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಮೆಟಲ್ಸ್. ಓಕೆ, ಇವಾಗ ನಾವಿಲ್ಲಿ ತಗೊಂಡಿರುವಂತಹ ಕಾರಿಡಾರ್ನ ಕಾಪರ್ ವೈರ್ಗೆ ಕಂಪೇರ್ ಮಾಡ್ಕೊಳ್ಳೋಣ. ಬಿಕಾಸ್ ಕಾಪರ್ ವೈರು ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ವಾ? ಸೊ ಇಲ್ಲೆಲ್ಲ ಎಲೆಕ್ಟ್ರಾನ್ಸು ಇರ್ತವೆ. ಇದು ಕಾಪರ್ ವೈರ್ದು ಕ್ರಾಸ್ ಸೆಕ್ಷನ್ ಅಂತ ತಗೊಳ್ಳೋಣ. ಇಟ್ ಈಸ್ ಕ್ರಾಸ್ ಸೆಕ್ಷನ್ ಆಫ್ ಅ ಕಾಪರ್ ವೈರ್. ಇಲ್ಲಿ ಎಲೆಕ್ಟ್ರಾನ್ಸು ಚಾರ್ಜ್ನ ಪಾಸ್ ಮಾಡೋದಕ್ಕೆ ಬಿಡುವಂಥದ್ದು ಎಲ್ಲಿ? ಈ ಔಟರ್ ಆರ್ಬಿಟಲ್. ಓಕೆನಾ, ಇಲ್ಲಿ ಚಾರ್ಜಸ್ ಪಾಸ್ ಆಗಬೇಕು. ಈಗ ಇದೆಲ್ಲ ಕಂಪ್ಲೀಟ್. ಇವಾಗ ನಾವೇನು ಇದನ್ನ ತಗೊಂಡಿದೀವಿ, ಇದನ್ನ ಕಾರಿಡಾರ್ನ ಕಾಪರ್ ವೈರ್ ಅಂತ ತಗೊಳ್ಳೋಣ. ಓಕೆ, ಕಾಪರ್ ವೈರ್ ಅಂತ ತಗೊಂಡ್ರೆ ಏನಾಗುತ್ತೆ, ಇದ್ರೊಳಗಡೆ ಇರೋದೆಲ್ಲ ನೋಡಿ, ಮನುಷ್ಯರೆಲ್ಲರೂ ಎಲೆಕ್ಟ್ರಾನ್ಸ್. ಓಕೆ, ಕಾಪರ್ ವೈರ್ ಒಳಗಡೆ ಇರುವಂತಹ
ಏನು ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಚಾರ್ಜಸ್ ಆಗಿರ್ಬೋದು. ಈಗ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇರುವಂಥದ್ದು, ಇಲ್ಲಿ ಎಲೆಕ್ಟ್ರಿಸಿಟಿನ ಚಾರ್ಜ್ನ ಕ್ಯಾರಿ ಮಾಡ್ತಿರುವಂಥ ಎಲೆಕ್ಟ್ರಾನ್ಸ್ನ ನಾವು ಬೀಸ್ ಅಂತ ತಗೊಳ್ಳೋಣ. ಈಗ ಇಲ್ಲಿ ಬರ್ತಿದ್ರೆ, ಈಗ ನಾವು ಕಾರಿಡಾರಲ್ಲಿ ಕೂತಿರ್ತೀವಿ, ನಮಗೆ ನೊಣ ಬಂತು, ನಾವು ಸುಮ್ಮನಿರ್ತೀವ? ನೋಡ್ಕೊಂಡು ಹಿಂಗೆ ಸುಮ್ಮನಿರ್ತೀವ? ಅದ್ಲು ಬದಲು ಮಾಡ್ತೀವಿ ತಾನೆ, ಲೈಕ್ ಹಿಂಗೆ ಓಡಿಸ್ತೀವಿ, ದೂರ ದೂರ ಓಡಿಸ್ತೀವಿ, ಹೋಗು ಹೋಗು ಅಂತ ಅಲ್ವಾ? ಸಿಮಿಲರ್ಲಿ ನಮ್ಮ ಪಕ್ಕದಲ್ಲಿ ಇರೋರ್ಗೆ ಹೋಗುತ್ತೆ ಅದು. ಅವ್ರೇನ್ ಮಾಡ್ತಾರೆ? ಅವ್ರು ಸುಮ್ಮನೆ ಕೂತಿರ್ತಾರ? ಅವರು ಏನ್ ಮಾಡ್ತಾರೆ? ದೂರ ಹೋಗು, ದೂರ ದೂರ ತಳ್ತಾರೆ ಅಲ್ವಾ? ದಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಓಕೆ, ಅವ್ರು ರೆಸಿಸ್ಟ್ ಮಾಡ್ತಾರೆ, ನಾನು ಹತ್ರಕ್ಕೆ ಬರಬಾರ್ದು ಅಂತ. ಸಿಮಿಲರ್ಲಿ ಏನ್ ಮಾಡುತ್ತವೆ, ಕಾಪರ್ ವೈರ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸು ಕರೆಂಟ್ನ ಪಾಸ್ ಮಾಡೋದಕ್ಕೆ ಬಿಡೋದಿಲ್ಲ. ಆವಾಗ ಈ ಬೀಸ್ಗೆ ಇಲ್ಲಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಜಾಸ್ತಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂತ ಅರ್ಥ. ಈಗ ಇದನ್ನ ಏನ್ ಮಾಡೋಣ, ಈ ಕಾರಿಡಾರ್ನ ಸ್ವಲ್ಪ ದೊಡ್ಡದು ಮಾಡೋಣ, ಲೆಂತ್ ಡಬಲ್ ಮಾಡೋಣ. ಡಬಲ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇವಾಗ 10 ಜನ ಇದ್ರು, ಈಗ ಇನ್ನು 15 ಜನ ಆಗ್ತಾರೆ ಅನ್ಕೊಳ್ಳೋಣ. 15 ಅಥವಾ 20 ಜನ ಮಾಡ್ಬಿಡೋಣ ಅನ್ಕೊಳ್ಳಿ. ಓಕೆ, ಈಗ ಬೀಸ್ ಬರಬೇಕು. ಓಕೆ, ಈಗ ಜೇನುನೊಣಗಳು ಬರಬೇಕು. ಹೇಳಿ, ಇವಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗತ್ತಾ? ಪ್ರತಿರೋಧಕ ಎನ್ನುವಂಥದ್ದು ಈ ದುಂಬಿಗಳಿಗೆ ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? ಜನ ಕಡಿಮೆ ಇದ್ದಾಗಲೇ ಅಷ್ಟು ರೆಸಿಸ್ಟೆನ್ಸ್ ಇತ್ತು, ಇವಾಗ ಜನ ಜಾಸ್ತಿ ಆಗಿದ್ದಾರೆ. ಆಗ 10 ಜನನ ದಾಟ್ಬೇಕಾಗಿರೋದು ಇವಾಗ ಇನ್ನೂ 10 ಜನನ ದಾಟ್ಬೇಕು. ಎಷ್ಟು ಕಷ್ಟ ಆಗತ್ತೆ ಹೇಳಿ? ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗತ್ತೆ. 10 ಜನರಲ್ಲಿ ಹೊಡೆತ ತಿಂದಿದ್ದು ಇವಾಗ ಇನ್ನೂ 10 ಜನರ ಹತ್ರ ಹೊಡೆತ ತಿಂದು ಹೊರಗಡೆಗೆ ಬರಬೇಕು ಅಲ್ವಾ? ಇನ್ನೂ ಜಾಸ್ತಿ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಲೆಂತ್. ಅಂದ್ರೆ ಒಂದು ವೈರ್ದು ಲೆಂತ್ ನಾವು ಜಾಸ್ತಿ ಮಾಡ್ದಂಗೆ ಅದಕ್ಕೆ ಪ್ರತಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುವಂಥದ್ದು. ಓಕೆನಾ? ಇದು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಇವಾಗ ಈ ಕಾರಿಡಾರ್ದು ವಿಡ್ತ್ ಜಾಸ್ತಿ ಮಾಡಿಬಿಡೋಣ. ವಿಡ್ತ್ ಇದೇ ಕಾರಿಡಾರ್ನ ನಾವೇನ್ ಮಾಡಿದ್ವಿ, ಉದ್ದ ಮಾಡಲಿಲ್ಲ, ಅಗಲ ಮಾಡಿದ್ವಿ. ಅಷ್ಟೇ ಜನ ಇದ್ದಾರೆ, 10 ಆಗ್ಬಹುದು, 15 ಆಗ್ಬೋದು. ಓಕೆ, ಈಗ ದುಂಬಿ ಇಲ್ಲಿಂದ ಹೋಗ್ಬೇಕು, ಹೇಗೆ ಹೋಗುತ್ತೆ ಹೇಳಿ? ಆರಾಮಾಗಿ ಹೋಗುತ್ತಾ? ಇದು ಕಂಪೇರ್ ಮಾಡಿದ್ರೆ ಆರಾಮಾಗಿ ಹೋಗುತ್ತೆ ಅಲ್ವಾ? ಯಾಕೆ? ಇವ್ರ ಮಿಡ್ಲಲ್ಲಿ ಗ್ಯಾಪ್ ಇದಾವೆ. ಇವರು ಈ ಮನುಷ್ಯನ ಹತ್ರ ಹೋದಾಗ ಈ ಮನುಷ್ಯ ಹಿಂಗೆ ತಳ್ಳಿದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮುಂದಿರೋ ಮನುಷ್ಯನ ಹತ್ರ, ನೆಕ್ಸ್ಟ್ ಇರೋ ಮನುಷ್ಯನ ಹತ್ರ ಹೋಗ್ಬೇಕು ಅಂತೇನಿಲ್ಲ ಅಲ್ವಾ? ಬಿಕಾಸ್ ಮುಂದೆ ನಮಗೆ ಬೇಕಾದಷ್ಟು ಗ್ಯಾಪ್ಸ್ ಇದಾವೆ. ಸೊ ಈಸಿಯಾಗಿ ದುಂಬಿಗಳು ಹಾರಿ ಹೋಗೋದಕ್ಕೆ ನಮಗೆ ಈಸಿಯಾಗಿ ಸ್ಪೇಸ್ ಅವೈಲೇಬಲ್ ಇರುವಂಥದ್ದು. ಹಾಗಾಗಿ ಇಲ್ಲೇನಾಯ್ತು, ರೆಸಿಸ್ಟೆನ್ಸ್ ಅನ್ನೋದು ದುಂಬಿಗಳು ಹಾರಿ ಹೋಗೋದಕ್ಕೆ ಕಡಿಮೆ ಆಯಿತು. ದಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ. ಓಕೆ, ಇದು ನಮಗೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಬರುವಂಥದ್ದು. ಸಿಮಿಲರ್ಲಿ ನಾವು ಇವಾಗ ಟೆಂಪರೇಚರ್ ಜಾಸ್ತಿ ಮಾಡಿದೀವಿ, ಕಾಪರ್ ವೈರ್ ಒಳಗಡೆ ಎಲೆಕ್ಟ್ರಾನಿಕ್ಸ್ಗೆ ಟೆಂಪರೇಚರ್ ಜಾಸ್ತಿ ಮಾಡಿದೀವಿ. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಇವಾಗ ಇಲ್ಲಿ ಟೆಂಪರೇಚರ್ಗೆ ನಾವು ತಗೊಳ್ಳೋದಾದ್ರೆ ಇಲ್ಲಿರುವಂತಹ ಜನರೆಲ್ಲರೂ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಕುಣಿತಿರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಅನ್ಕೊಂಡು. ಅವಾಗ ಏನಾಗುತ್ತೆ, ದುಂಬಿಗಳಿಗೆ ಈ ಕಡೆ ಬರೋದಕ್ಕೆ ಈಸಿ ಆಗತ್ತಾ? ಆಗೋದಿಲ್ಲ, ಮತ್ತೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಸೊ ನಾವಿಲ್ಲಿ ಏನ್ ಅಬ್ಸರ್ವ್ ಮಾಡಬೇಕು ಅಂತ ಕೇಳಿದ್ರೆ, ರೆಸಿಸ್ಟೆನ್ಸ್ ಅನ್ನೋದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಲೆಂತ್ ಆಫ್ ದ ವೈರ್ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಅಂಡ್ ಆಲ್ಸೋ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಟೆಂಪರೇಚರ್. ಓಕೆ, ಬಟ್ ಟೆಂಪರೇಚರ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಮೆಟಲ್ಸ್ಗೆ ಬೇರೆ ರೆಸಿಸ್ಟಿವಿಟಿಗೆ ನೋಡಿ, ಮೆಟಲ್ಸ್ಗೆ ಬೇರೆ ರೆಸಿಸ್ಟಿವಿಟಿ ಇರುತ್ತೆ. ನಾನು ಇಷ್ಟವರೆಗೂ ಮಾತಾಡಿದ್ದು ರೆಸಿಸ್ಟಿವಿಟಿ ಅನ್ನೋದು ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಹೋಗುವಂಥದ್ದು. ಮೆಟೀರಿಯಲ್ ಯಾವುದಾಗಿರ್ಬೋದು, ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ಸಿಲ್ವರು ಎಲೆಕ್ಟ್ರಿಸಿಟಿನ ಪಾಸ್ ಮಾಡುತ್ತೆ, ಇಟ್ ಈಸ್ ಅ ವೆರಿ ಗುಡ್ ಕಂಡಕ್ಟರ್. ಆದ್ರೂ ನಾವು ಯಾಕೆ ಸಿಲ್ವರ್ನ ಯೂಸ್ ಮಾಡೋದಿಲ್ಲ ಎಲ್ಲ ಕಡೆ? ಕಾಸ್ಟ್ಲಿ, ಕೊಡ್ತೀರಾ? 1 ಗ್ರಾಮ್ಗೆ ಎಷ್ಟು ಇವಾಗ ಸಿಲ್ವರು? ಹೇಳಿ, ಕಾಸ್ಟ್ಲಿ ಅಲ್ವಾ, ಕೊಡಕ್ಕಾಗೋದಿಲ್ಲ. ಸೊ ನಾವು ಮ್ಯಾಕ್ಸಿಮಮ್ ಕಾಪರ್ನ ಯೂಸ್ ಮಾಡ್ತೀವಿ. ಸೊ ರೆಸಿಸ್ಟಿವಿಟಿ ಎನ್ನುವುದು ನೇಚರ್ ಆಫ್ ದ ಮೆಟೀರಿಯಲ್, ಆ ಮೆಟೀರಿಯಲ್ ಒಳಗಡೆ ಯಾವ ಸಬ್ಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಅಂಡ್ ಈಗ ಮೆಟಲ್ಸ್, ಇವಾಗ ಕಾಪರು ಐರನ್ನು ಮೆಟಲ್ಸ್ ಅಲ್ವಾ, ಇದನ್ನ ನಾವು ಟೆಂಪರೇಚರ್ ಜಾಸ್ತಿ ಮಾಡಿದೀವಿ ಅಂತ ಕೇಳಿದ್ರೆ ಇದರಲ್ಲಿ ನಮಗೆ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಸೆಮಿ ಕಂಡಕ್ಟರ್ಸ್ ಅಂತ ತಗೊಳ್ಳಿ,
ಸೆಮಿ ಕಂಡಕ್ಟರ್ಸ್ ಅಥವಾ ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಅವುಗಳನ್ನ ಏನು ಮೆಟಲ್ದು ಕ್ಯಾರೆಕ್ಟರು ಮತ್ತೆ ನಾನ್ ಮೆಟಲ್ ಕ್ಯಾರೆಕ್ಟರ್ ಎರಡೂ ಕ್ಯಾರೆಕ್ಟರ್ ಇರುವುದನ್ನ ನಾವು ಮೆಟಲಾಯ್ಡ್ಸ್ ಅಂತ ಕರೆಯುವಂಥದ್ದು. ಸೆಮಿ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ ಬಂದು ಸಿಲಿಕಾನು ಮತ್ತೆ ಜರ್ಮೇನಿಯಂ ಬರುತ್ತೆ. ಓಕೆ, ಇವೇನ್ ಮಾಡ್ತವೆ, ನಾವು ಟೆಂಪರೇಚರ್ ಜಾಸ್ತಿ ಮಾಡಿದಷ್ಟು ಎಲೆಕ್ಟ್ರಿಸಿಟಿನ ಜಾಸ್ತಿ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಆ ರೀತಿ ನೇಚರ್ ಆಫ್ ದ ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಈ ತರ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ ಇದಾವೆ ಬೇಸ್ಡ್ ಆನ್ ದ ರೆಸಿಸ್ಟಿವಿಟಿ ಆಫ್ ದ ಎಲೆಕ್ಟ್ರಿಸಿಟಿನ ನಾವು ಮಾಡೋದಕ್ಕೆ. ಸೊ ಇಲ್ಲಿ ನೋಡೋದಾದ್ರೆ ನಮಗೆ ನೋಡಿ, ಕಾಪರ್ ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರೆಸಿಸ್ಟಿವಿಟಿ ಅಂತ ಹೇಳ್ತಾ ಇರುವಂಥದ್ದು. ಸೊ ರೆಸಿಸ್ಟಿವಿಟಿನ ಕಡಿಮೆಯಿಂದ ಜಾಸ್ತಿ ರೆಸಿಸ್ಟೆನ್ಸ್ ತೋರಿಸುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ನಾವೀಗ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಕಾಪರ್ ಹೌದು, ಫಸ್ಟ್ ಕಡಿಮೆ ರೆಸಿಸ್ಟೆನ್ಸ್ ಮಾಡುತ್ತೆ. ಅದಾದ್ಮೇಲೆ ನೈಕ್ರೋಮು, ಐರನ್ ಅಲ್ಲ, ಬರೋದಿಲ್ಲ. ಐರನ್ ಇಲ್ಲಿ ಬರಬೇಕು. ನೈಕ್ರೋಮ್ ಅನ್ನೋದು ಒಂದು ಅಲಾಯ್ ಅಲ್ವಾ? ನೈಕ್ರೋಮ್ ಅನ್ನೋದು ಅಲಾಯ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಇದನ್ನ ನಿಕ್ಕಲ್ಲು, ಐರನ್ನು, ಕ್ರೋಮಿಯಮ್ಮು, ಮ್ಯಾಂಗನೀಸ್ ಅಲ್ವಾ? ಈ 4 ಮೆಟಲ್ಸ್ ಇಂದ ಮಾಡಲ್ಪಟ್ಟಿರುವಂಥದ್ದು ನೈಕ್ರೋಮ್. ಸೊ ಬೇಸಿಕಲಿ 2ಕ್ಕಿಂತ ಹೆಚ್ಚಿನ ಮೆಟಲ್ಸ್ ಇಂದ ಯಾವುದೇ ಒಂದು ಅಲಾಯ್ನ ಮಾಡಿದ್ರೆ ಅದು ರೆಸಿಸ್ಟೆನ್ಸ್ ನ ಕಡಿಮೆ ತೋರಿಸುವಂಥದ್ದು. ಓಕೆ, ಸೊ ನೋಡಿ, ಈಗ ನಾವು ನೋಡ್ಬೇಕು ಅಂದ್ರೆ ಫಸ್ಟ್ ಕಾಪರ್ ಇರುತ್ತೆ ಕಡಿಮೆ, ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಐರನ್, ಅದಾದ್ಮೇಲೆ ಜಾಸ್ತಿ ನೈಕ್ರೋಮ್, ಅದಾದ್ಮೇಲೆ ಗ್ಲಾಸ್ ಅನ್ನೋದು ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ಯಾಕೆ? ಅದ್ರ ಮುಖಾಂತರ ಎಲೆಕ್ಟ್ರಿಸಿಟಿನ, ವಿದ್ಯುತ್ ಶಕ್ತಿಯನ್ನ ಪಾಸ್ ಮಾಡೋದಕ್ಕೆ ಗ್ಲಾಸು ಬಿಡೋದಿಲ್ಲ. ಗ್ಲಾಸ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಊಲ್ ಆಗಿರ್ಬೋದು, ಎಲ್ಲಾನು ಬಿಡೋದಿಲ್ಲ. ಅದನ್ನ ಇನ್ಸುಲೇಟರ್ಸ್ ಅಂತ ನಾವು ಕರೆಯುವಂಥದ್ದು. ಸೊ ನೈಕ್ರೋಮ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಎಲೆಕ್ಟ್ರಿಕ್ ಸ್ಟವ್ ಎಲ್ಲ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಐರನ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾಕೆ? ಅದೇನ್ ಮಾಡತ್ತೆ? ಎಲೆಕ್ಟ್ರಿಸಿಟಿನ ರೆಸಿಸ್ಟ್ ಮಾಡಿಕೊಂಡು ಅದಕ್ಕೆ ಬರ್ತಾ ಇರುವಂತಹ ಎಲೆಕ್ಟ್ರಿಸಿಟಿನ ಹೀಟ್ ಫಾರ್ಮ್ ಅಲ್ಲಿ ಹೊರಗೆ ಹಾಕುವಂಥದ್ದು. ಅದಕ್ಕೋಸ್ಕರನೇ ನಾವು ಹೀಟ್ನ ಐರನ್ ಬಾಕ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ಬಟ್ಟೆಗಳಿಗೆ ಸ್ಟೀಮ್ ಮಾಡುವಂಥದ್ದು. ಓಕೆ ಫೈನ್, ಇದಕ್ಕೆ ಆನ್ಸರ್ ಬಂದು ಕಾಪರ್, ಐರನ್, ನೈಕ್ರೋಮ್ ಅಂಡ್ ಗ್ಲಾಸ್ ಆಗುತ್ತೆ. ಓಕೆ ನೋಡಿ, ಇಲ್ಲಿರುವಂತಹ ಕ್ವಶನ್ ಇಲ್ಲೇ ನಾನು ಕೊಟ್ಟಿದ್ದೀನಿ ಆಪ್ಷನ್ ನಿಮಗೆ ಆನ್ಸರ್ಸು ನೋಡಿ. ಮೆಟಲ್ಸ್ ಅಂಡ್ ಅಲಾಯ್ಸ್ ಹ್ಯಾವ್ ದ ವೆರಿ ಲೋ ರೆಸಿಸ್ಟಿವಿಟಿ ಅಂಡ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇನ್ಸುಲೇಟರ್ಸ್, ರಬ್ಬರ್ ಅಂಡ್ ಗ್ಲಾಸ್ಗೆ ಹೈ ರೆಸಿಸ್ಟಿವಿಟಿ ಇರುವಂಥದ್ದು. ಓಕೆ, ಇದು ಆಲ್ಮೋಸ್ಟ್ ನನ್ನ ಕ್ಲಾಸಿಂದ ತಗೊಂಡಿರುವಂಥ ನೋಟ್ಸು. ಇದು ಕ್ಲಾಸಲ್ಲಿ ಪ್ರಿಪೇರ್ ಮಾಡಿ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇರುವಂತಹ ಇದು ಸ್ಲೈಡ್ಸ್ ಅವೆಲ್ಲಾನು. ನೆಕ್ಸ್ಟ್ ಕ್ವಶನ್, ವಿ ಕ್ಯಾನ್ ಕ್ಲೀನ್ ದ ಡರ್ಟಿ ಕ್ಲಾತ್ಸ್ containing grease and oil stains sticking to cotton ಅಥವಾ other fabrics by adding the detergents to water, soaking clothes in it and washing. The property of the fluid involved in this process is. ಇದನ್ನ ನಾನು ಆಲ್ರೆಡಿ 3 ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ. ದಿಸ್ ಇಸ್ ಆನ್ಸರ್ ಇಸ್ ಸರ್ಫೇಸ್ ಟೆನ್ಷನ್. ನೋಡಿ, ಹತ್ತಿ ಅಥವಾ ಇತರೆ ಬಟ್ಟೆಗಳಿಗೆ ಅಂಟಿಕೊಂಡಿರುವ ಜಿಡ್ಡು ಮತ್ತು ಎಣ್ಣೆಯ ಕಲೆಗಳಿರುವ ಕೊಳಕು ಬಟ್ಟೆಗಳನ್ನು ನಾವು ನೀರಿನ ಮಾರ್ಜಕಗಳನ್ನು ಸೇರಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿ ತೊಳೆಯುವ ಮೂಲಕ ಸ್ವಚ್ಛಗೊಳಿಸಬಹುದು. ಈ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ದ್ರವದ ಗುಣಲಕ್ಷಣ ಯಾವುದು ಅಂತ ಕೇಳಿರೋದು. ಅದು ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಯಾವ ರೀತಿ ಫಂಕ್ಷನ್ ಮಾಡುತ್ತೆ ನೋಡಿ, ರಿಪೀಟೆಡ್ ಕ್ವಶನ್ ಇದು. ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಕಗಳನ್ನು ಸೇರಿಸಲಾಗುತ್ತದೆ, ಏಕೆಂದರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಏನ್ ಮಾಡತ್ತೆ? ನೀರಿನ ಮೇಲ್ಮೈ ಆಕರ್ಷಣವನ್ನು ಕಡಿಮೆ ಮಾಡುವುದರಿಂದ. ನೋಡಿ, ರಿಪೀಟೆಡ್ ಕ್ವಶನ್ ತಾನೇ ಇದೆ. SDA ಕ್ವಶನ್ ಪೇಪರ್ ಇದು, KA SDA ಕ್ವಶನ್ ಪೇಪರು. ಅದರಲ್ಲೇ ಬಂದಿರೋ ಕ್ವಶನ್ ಮತ್ತೆ ಡಿಫ್ರೆಂಟ್ ವೇಸ್ ಅಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ದೇವ್ರು ಒಂದೇ, ನಾಮಗಳು ಹಲವು. ಆ ರೀತಿ ಕಾನ್ಸೆಪ್ಟ್ ಒಂದೇ, ಟಾಪಿಕ್ ಒಂದೇ, ಕ್ವಶನ್ಸು ಹಲವು. ಆ ರೀತಿ ನೋಡಿ, ಇಲ್ಲಿ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ. ದ ಕ್ಲೀನಿಂಗ್ ಎಬಿಲಿಟಿ ಆಫ್ ದ ಸೋಪ್ ಈಸ್ ಇನ್ಕ್ರೀಸ್ ಡ್ಯೂ ಟು ದ ಇನ್ಕ್ರೀಸ್ಡ್ ಏರಿಯಾ ಆಫ್ ದ ಕಾಂಟ್ಯಾಕ್ಟ್ ಆಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ಸೋಪ್ ಬಿಕಮ್ಸ್ ಲೆಸ್ ದ್ಯಾನ್ ದಿ ವಾಟರ್. ಇಲ್ಲಿ ನಾವು ಯಾವ ರೀತಿ ನೋಡ್ಬೇಕು ಅಂತ ಕೇಳಿದ್ರೆ, ಈಗ ಬಟ್ಟೆಗಳನ್ನ ನಾವು ಕ್ಲೀನ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ಬಕೆಟ್ ಒಳಗಡೆಗೆ ಹಾಕ್ತೀವಿ. ಓಕೆ, ಇದೊಂದು ಬಕೆಟ್ ಅಂತ ಅನ್ಕೊಳ್ಳೋಣ. ಸೋಪು, ಡಿಟರ್ಜೆಂಟ್, ಸರ್ಫು ಓಕೆ ಹಾಕ್ತೀವಿ. ಏನ್ ಮಾಡತ್ತೆ? ಒಂದು ಸೋಪ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ? ಸೋಪ್ ಮಾಲಿಕ್ಯೂಲ್ ಅಲ್ಲಿ ಒಂದು ಎಂಡ್ಗೆ ಹೈಡ್ರೋಫೋಬಿಕ್ ಇರುತ್ತೆ, ಹೈಡ್ರೋಫೋಬಿಕ್ ಎಂಡ್. ಓಕೆ, ಇನ್ನೊಂದು ಹೈಡ್ರೋಫಿಲಿಕ್ ಎಂಡ್. ಏನು ಹೈಡ್ರೋಫೋಬಿಕ್, ಹೈಡ್ರೋಫಿಲಿಕ್ ಅಂತ ಕರೆದ್ರೆ ಇದು ವಾಟರ್ ಲವಿಂಗ್.
ವಾಟರ್ನ ಇಷ್ಟಪಡುವಂಥದ್ದು ಈ ಎಂಡೋ. ಇದೇನ್ ಮಾಡುತ್ತೆ? ಹೈಡ್ರೋಫೋಬಿಕ್ ಅಲ್ವಾ? ಹಿಂಗ್ ಕರೆಯೋದು ಬೇಡ, ಇರಿ, ಹಿಂಗ್ ಮಾಡೋಣ, ಅವಾಗ ಈಸಿ ಆಗುತ್ತೆ. ಈ ಎಂಡು ಹೈಡ್ರೋಫೋಬಿಕ್ ಅಂತ ಅಂದ್ರೆ ವಾಟರ್ ಹೇಟಿಂಗ್. ಓಕೆ, ಈಗ ಈ ಬಕೆಟಲ್ಲೆಲ್ಲ ನೀರಿದೆ, ಏನ್ ಮಾಡ್ತವೆ? ಈಗ ಈ ತರ ತುಂಬಾ ಸೋಪ್ ಮಾಲಿಕ್ಯೂಲ್ಸ್ ಬಂದು ನೋಡಿ, ಈ ತರ ಕೊರೋನಾದು ಪಿಕ್ಚರು ಅಲ್ವಾ? ನೋಡಿ, ಈ ತರ ಫಾರ್ಮ್ ಮಾಡುತ್ತೆ. ಏನಿದು? ಇದು ಹೈಡ್ರೋಫೋಬಿಕ್, ಫೋಬಿಯಾ, ನೀರ್ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ನೀರ್ ಮಾಲಿಕ್ಯೂಲ್, ಇಲ್ಲಿ ಒಳಗಡೆ ನೀರ್ ಮಾಲಿಕ್ಯೂಲ್ ಇದ್ರೆ ನೀರಿಂದ ಹೊರಗೆ ಬರುತ್ತೆ ಇದು ಹೆಡ್. ಓಕೆ, ಹೈಡ್ರೋಫಿಲಿಕ್ ಮಾಲಿಕ್ಯೂಲ್ ಇದು. ನೋಡಿ ಇಲ್ಲಿ ನಾನು ತೋಕೆ ಏನಿದೆ ನೋಡಿ, ಟೈಲ್, ಅದು ಇದು ಹೆಡ್, ಇದು ಟೈಲ್ ಇರೋದು ಹೈಡ್ರೋಫಿಲಿಕ್ ಮಾಲಿಕ್ಯೂಲ್ ಆಗಿರುತ್ತೆ. ಅದು ವಾಟರ್ ಲವಿಂಗ್ ಇರುವಂತದ್ದು. ಸೊ ವಾಟರ್ ಇರೋ ಕಡೆ ಇರುವಂತದ್ದು. ಇಲ್ಲಿರುವಂತಹ ಬಟ್ಟೆ ಮೇಲೆ ಇರುವಂತಹ ಸ್ಟೈನ್ ನ ಏನ್ ಮಾಡುತ್ತೆ? ಇದು ಎಳ್ಕೊಳ್ಳುತ್ತೆ. ಹೈಡ್ರೋಫೋಬಿಕ್ ಏನಿದೆ ಇದು ಎಳ್ಕೊಂಡು ನೀರಿಂದ ಹೊರಗಡೆ ಫೇಸ್ ಮಾಡಿ ಕುತ್ಕೊಳ್ಳುವಂಥದ್ದು. ಇದು ನೀರಲ್ಲಿ ಏನು ಮುಳುಗಿರುವಂಥದ್ದು, ಹೈಡ್ರೋಫಿಲಿಕ್ ಎಂಡ್ ಅನ್ನುವಂಥದ್ದು. ಸೊ ಈ ರೀತಿ ಫಾರ್ಮೇಶನ್ ಆಗೋದನ್ನ ನಾವೇನಂತ ಕರಿತೀವಿ? ಮಿಸೆಲ್ ಅಂತ ಕರಿತೀವಿ. ಈ ಮಿಸೆಲ್ಸೇ ನಮಗೆ ಸ್ಟೈನ್ ಆಗಿರ್ಬೋದು, ಏನಾದ್ರೂ ಒಂದು ಡರ್ಟ್ ಪಾರ್ಟಿಕಲ್ ಅನ್ನೋದು ನಮ್ಮ ಬಟ್ಟೆಗಳ ಮೇಲಿದ್ರೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಓಕೆ, ಇದೇನ್ ಮಾಡುತ್ತೆ? ಸರ್ಫೇಸ್ ಟೆನ್ಷನ್ ನ, ಮೇಲ್ಮೈ ಸೆಳೆತವನ್ನ ಕಡಿಮೆ ಮಾಡುವಂಥದ್ದು. ಆದಷ್ಟು ಕಡಿಮೆ ಇದು ಸ್ಪೇಸ್ನ ಆಕ್ಯುಪೈ ಮಾಡಿಕೊಂಡು ಏನ್ ಮಾಡುತ್ತೆ? ಆ ಡರ್ಟ್ ಪಾರ್ಟಿಕಲ್ನ ತೆಗೆದಾಕುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾನು ಈ ಸರ್ಫೇಸ್ ಟೆನ್ಷನ್ಗೆ ಆಕ್ಚುಲಿ ನೋಟ್ಸ್ ಅಲ್ಲಿ ಇನ್ನೂ 12 ಪಾಯಿಂಟ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಅದ್ರ ಮುಖಾಂತರ ಓದ್ಕೋಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಅದಕ್ಕೋಸ್ಕರನೇ ನೋಡಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದಿದೆ. ಎಕ್ಸಾಮಲ್ಲಿ ಬಂದಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ ನೋಡಿ, ದ ಎಲಿಮೆಂಟ್ಸ್ ದಟ್ ಆರ್ ನೆವರ್ ಫೌಂಡ್ ಇನ್ ದ ನೇಚರ್ ಇನ್ ದ ಫ್ರೀ ಸ್ಟೇಟ್ಸ್ ಅಂತ ಕೇಳ್ತಾರೆ. ವಾಟ್ ಈಸ್ ಫ್ರೀ ಸ್ಟೇಟ್? ವಾಟ್ ಈಸ್ ನಾನ್ ಫ್ರೀ ಸ್ಟೇಟ್? ಹೇಳಿ ನೋಡೋಣ. ಏನು ಫ್ರೀ ಸ್ಟೇಟ್ ಅಂತ ಕೇಳಿದ್ರೆ ಫ್ರೀಡಮ್ ಆಗಿ ಆರಾಮಾಗಿ ಇರುವಂಥದ್ದು ಅಲ್ವಾ? ನಾನು ಫ್ರೀ ಬರ್ಡ್ ಅಪ್ಪ, ಏನು ಆರಾಮಾಗಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಅದು ಫ್ರೀ ಬರ್ಡ್. ಸಿಮಿಲರ್ಲಿ ಇದು ಅಷ್ಟೇ, ಎಲಿಮೆಂಟ್ಸ್ ಕೂಡ ಅಷ್ಟೇನೆ ಫ್ರೀ ಆಗಿ ನಮಗೆ ಕಾಣಿಸ್ಕೊಳ್ಳುವಂಥದ್ದು. ಈಗ ಒಂದು ರಿಯಾಕ್ಟಿವಿಟಿ ಸೀರೀಸ್ ಅಂತ ಇದೆ. ನಾನು ಇದನ್ನ ರಿಪೀಟ್ ಹೇಗಾಗಿದೆ ಅಂತ ಹೇಳ್ತೀನಿ ಫಸ್ಟ್, ಆಮೇಲೆ ನೋಡೋಣ. ಅದು ನೋಡಿ, ಯಾವ್ಯಾವ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ? ಗೋಲ್ಡು, ಕಾಪರು, ಪೊಟ್ಯಾಷಿಯಮು, ಕ್ಯಾಲ್ಸಿಯಮು, ಲೆಡ್ ಅಲ್ವಾ? ನೋಡಿ, ಇನ್ನೊಂದು ಕ್ವಶನ್ ಅಲ್ಲಿ ಕಾಣಿಸುತ್ತೆ ಅಲ್ವಾ ನಿಮ್ಗೆ ಕ್ಲಿಯರ್ ಆಗಿ? ಎಸ್, ಕಾಣಿಸುತ್ತೆ. ಮ್ಯಾಚ್ ದ ಮೆಟಲ್ಸ್ ವಿತ್ ಲಿಸ್ಟ್ 1 ವಿತ್ ದೇರ್ ನೇಚರ್ ಆಫ್ ಲಿಸ್ಟ್ 2. ನೋಡಿ, ಗೋಲ್ಡ್ ಕೊಟ್ಟಿದ್ದಾನೆ, ನೆವರ್ ಫೌಂಡ್ ಇನ್ ದ ಫ್ರೀ ಸ್ಟೇಟ್ ಇನ್ ದ ನೇಚರ್. ಕಾಪರ್, chalcocite is an ore. Magnesium, found in the earth crust as oxides, sulfides and carbonates. Lead, found in the free state in the nature. ಕ್ವಶನ್ ರಿಪೀಟ್ ಆಗಿದೆ. ಇಲ್ಲಿ ಯಾವ್ಯಾವ್ದು ಮಾಲಿಕ್ಯೂಲ್ಸ್ ರಿಪೀಟ್, ಯಾವ್ಯಾವ ಎಲಿಮೆಂಟ್ಸ್ ರಿಪೀಟ್ ಆಗಿದೆ ನೋಡಿ? ಗೋಲ್ಡ್ ರಿಪೀಟ್ ಆಯ್ತು, ಕಾಪರ್ ರಿಪೀಟ್ ಆಯ್ತು, ಪೊಟ್ಯಾಷಿಯಂ ರಿಪೀಟ್ ಆಯ್ತು, ಲೆಡ್ ರಿಪೀಟ್ ಆಯ್ತು. ನೋಡಿ, ಗೋಲ್ಡು, ಕಾಪರು, ಲೆಡ್ 3 ರಿಪೀಟ್ ಆಯ್ತು. ಪೊಟ್ಯಾಷಿಯಂ ಹೈಲಿ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಬರುತ್ತೆ. ಸಿಮಿಲರ್ಲಿ ಮೆಗ್ನೀಷಿಯಮ್ ಬರುವಂಥದ್ದು. ಓಕೆ, ನೋಡಿ, ಮೂರೂ ರಿಪೀಟ್ ಆಯ್ತು, ಇಲ್ಲೂ 3 ರಿಪೀಟ್ ಆಯ್ತು. ಓಕೆ, ಇವಾಗ ನೋಡ್ತಾ ಹೋಗೋಣ. ಹೈಲಿ ರಿಯಾಕ್ಟಿವ್ ಸೀರೀಸು, ಕಡಿಮೆ ರಿಯಾಕ್ಟಿವ್ ಸೀರೀಸು, ಅವುಗಳ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ನ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗೆ. ಅದು ಅರ್ಥ ಆಗಿದೆ ಅಂತಲೂ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೋಸ್ಟ್ ರಿಯಾಕ್ಟಿವ್ ಸೀರೀಸ್ ಅಂತ ಕೇಳಿದ್ರೆ ನಮಗೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಬರುತ್ತೆ. ಇವಿಷ್ಟನ್ನು ನಾವೇನಾದರೂ ಗಾಳಿಗಿಟ್ಟಿದ್ದೀವಿ ಅಥವಾ ನೀರಿಗೆ ಟಚ್ ಮಾಡಿದ್ದೀವಿ ಅಂತಂದ್ರೆ ಭಸ್ಮ, ಬೆಂಕಿ ಬಂದ್ಬಿಡುತ್ತೆ ಅಲ್ವಾ? ಅದಕ್ಕೋಸ್ಕರನೇ ಸೋಡಿಯಂನ ಏನರಲ್ಲಿ ಸ್ಟೋರ್ ಮಾಡ್ತೀವಿ? ಕೆರೋಸಿನಲ್ಲಿ ಹಾಕಿ ಸ್ಟೋರ್ ಮಾಡುವಂಥದ್ದು. ಈಗ ಒಬ್ರು ಅರೆಸ್ಟ್ ಆದ್ರು ಸೋಡಿಯಂ ಮೆಟಲ್ನ ಕೃಷಿ ಹೊಂಡದಲ್ಲಿ ಹಾಕ್ಬಿಟ್ಟು. ಯಾರು ಹೇಳಿ? ಡ್ರೋನ್ ಪ್ರತಾಪ್ ಅಲ್ವಾ? ಏನಕ್ಕೆ ಅವ್ರು ಹಾಕಿದ್ರು? ಏನೋ ಎಕ್ಸ್ಪೆರಿಮೆಂಟು, ಯಾರಿಗೂ ಗೊತ್ತಿಲ್ದಿರೋ ನಾನು ಮಾಡ್ತೀನಿ ಅನ್ನೋಕ್ಕೂ ಅಂತ ಮಾಡಿಬಿಟ್ಟು ಅಲ್ಲಿರುವಂತಹ ಜೀವಿಗಳಿಗೆಲ್ಲ ತೊಂದರೆ ಕೊಟ್ರು ಅಲ್ವಾ? ಸೊ ಸೋಡಿಯಂ ಮೆಟಲ್ ಅವ್ರು ಹಾಕಿದ್ದು, ಸೋಡಿಯಂ ಹಾಕಿದ್ರಿಂದ ಏನಾಯ್ತು? ಎಕ್ಸ್ಪ್ಲೋಡ್ ಆಯ್ತು. ಯಾಕೆ? ವಾಟರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಕ್ಕೆ ಅಲ್ವಾ? ಸೊ ಯಾವುದೇ ಒಂದು ಎಲಿಮೆಂಟು ಗಾಳಿ ಜೊತೆ ಆಗಿರ್ಬೋದು ಅಥವಾ ನೀರಿನ ಜೊತೆ ಬಂದಾಗ ಎಕ್ಸ್ಪ್ಲೋಸಿವ್ ಬಿಹೇವಿಯರ್ನ ತೋರಿಸಿದೆ ಅಂತಂದ್ರೆ ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಅರ್ಥ. ಅದು ಯಾವುದೇ ಕಾರಣಕ್ಕೂ ನಮಗೆ ನೈಸರ್ಗಿಕವಾಗಿ ದೊರಕುವುದಿಲ್ಲ. ಓಕೆ, ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಕೆಲವೊಂದು ಎಲೆಕ್ಟ್ರೋಲೈಟಿಕ್ ಪ್ರೊಸೀಜರ್ಸ್ ಅಂತ ಇರ್ತವೆ.
ಆ ಪ್ರೊಸೀಜರ್ಸ್ ಮುಖಾಂತರ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಈಗ ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಕೇಳಿದ್ರೆ ಒಂದು ಹೇಬರ್ಸ್ ಪ್ರೋಸೆಸ್ ಅಂತ ಇದೆ, ಹೇಬರ್ಸ್ ಪ್ರೊಸೀಜರ್ ಅಂತ ಇದೆ, ಹೇಬರ್ಸ್ ಪ್ರಾಸೆಸ್ ಅಂತ. ಆ ಪ್ರೊಸೆಸ್ ಮುಖಾಂತರ ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡ್ಕೊತಾರೆ. ಸಿಮಿಲರ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ಗೆ ಬೇರೆ ಬೇರೆ ರೀತಿಯಾದಂತಹ ಪ್ರೊಸೀಜರ್ಸ್ ಇದಾವೆ. ಈಗ ನೆಕ್ಸ್ಟ್ ಬಂತು ಅಂತ ಕೇಳಿದ್ರೆ ಮಿಡಲ್ ರಿಯಾಕ್ಟಿವ್ ಸೀರೀಸ್ ಯಾವುದು, ಜಿಂಕ್ ಇಂದ ಬಂದು ನಮಗೆ ಹೈಡ್ರೋಜನ್ ವರ್ಗು ಮಿಡಲ್ ಆಫ್ ದ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ ಆಗಿರುತ್ತೆ. ಇವುಗಳನ್ನ ನಾವು ಕಾರ್ಬನ್ ಅಥವಾ ಕೋಕ್ ನ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಬಹುದು ಸ್ಮೆಲ್ಟಿಂಗ್ ಪ್ರಾಸೆಸ್ ಮುಖಾಂತರ. ಓಕೆನಾ? ಇವು ನಮಗೆ ನೇಚರಲ್ಲಿ ಇರುತ್ತೆ, ಆದ್ರೆ ಪ್ಯೂರ್ ಫಾರ್ಮ್ ಅಲ್ಲಿ ಇರೋದಿಲ್ಲ ಅಷ್ಟೇ. ಇವಾಗ ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ ಇಲ್ಲಿ ಲೆಡ್ ಕೊಟ್ಟಿದ್ದಾನ. ಲೆಡ್ ಆಗಿ ಇರೋದಿಲ್ಲ ನಮಗೆ ನೇಚರಲ್ಲಿ. ಲೆಡ್ ಆಕ್ಸೈಡ್ ಆಗಿರ್ಬೋದು, ಲೆಡ್ ಕಾರ್ಬೋನೇಟ್ ಆಗಿರ್ಬೋದು, ಈ ತರ ಅವುಗಳ ಕಾರ್ಬೋನೇಟ್ಸ್, ಸಲ್ಫೇಟ್ಸ್, ಆಕ್ಸೈಡ್ಸ್ ಫಾರ್ಮ್ ಅಲ್ಲಿ ನಮಗೆ ನೇಚರಲ್ಲಿ ಸಿಗುತ್ತೆ. ಸೊ ಇದನ್ನ ಸೆಪರೇಟ್ ಮಾಡಿ ಇದನ್ನ ಸೆಪರೇಟ್ ಮಾಡೋದು ಏನು ಯೂಸ್ ಮಾಡಿಕೊಂಡು, ಕಾರ್ಬನ್ನ ಅಥವಾ ಕೋಕ್ನ ಯೂಸ್ ಮಾಡ್ಕೊಂಡು ನಾವು ಸೆಪರೇಟ್ ಮಾಡಿದ್ರೆ ನಮಗೆ ಲೆಡ್ ಸಿಗುತ್ತೆ. ಓಕೆನಾ? ಅದನ್ನ ನಾವು ಎತ್ಕೊಂಡು ಏನ್ ಮಾಡ್ತೀವಿ, ಬ್ಯಾಟ್ರಿಗಳಲ್ಲಿ ಫೋನ್ ಬ್ಯಾಟ್ರಿ, ಗಾಡಿ ಬ್ಯಾಟ್ರಿ, ಅವುಗಳಲ್ಲೆಲ್ಲ ಯೂಸ್ ಮಾಡ್ಕೊಳ್ಳುವಂಥದ್ದು. ಲೆಡ್ ಆಸಿಡ್ ಬ್ಯಾಟ್ರೀಸ್ ಎಲ್ಲ ಇದಾವಲ್ವಾ, ಅಲ್ಲಿ ಆ ಥರ ಆಯಿತು. ನೆಕ್ಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಕೆಳಗಡೆ ಇರುವಂಥದ್ದು ಅಂದ್ರೆ ಅತಿ ಕಡಿಮೆ ರಿಯಾಕ್ಟ್ ಆಗುವಂತಹ ಮೆಟಲ್ಸ್ ನೋಡಿ, ಯಾವುದು, ಕಾಪರು, ಮರ್ಕ್ಯೂರಿ, ಸಿಲ್ವರು, ಗೋಲ್ಡ್. ಇದು ಆರಾಮಾಗಿ ತಕೋಬಹುದು ನೋಡಿ. ಮೈನ್ ಮಾಡ್ತೀವಿ, ಗಣಿಗಾರಿಕೆ ಮಾಡ್ತೀವಿ, ಗೋಲ್ಡು, ಹಟ್ಟಿ ಮೈನ್ಸ್, ಕೋಲಾರ್ KGF ಮೈನ್ಸ್ ಅಲ್ವಾ. ಏನಾದರೂ ಆಗತ್ತಾ ಅಂದ್ರೆ ಅವರು ಒಳಗಡೆಗೆ ಹೋಗಿ ಮೈನ್ ಮಾಡುವಾಗ ಬೆಂಕಿ ಉದ್ಭವ ಆಗಿ ಬಾಹುಬಲಿ ತರ ಬರ್ತಾರ ಅವರು? ಇಲ್ಲ ಅಲ್ವಾ. ಆರಾಮಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ದೆರ್ ಇಸ್ ನೋ ರಿಯಾಕ್ಷನ್ ಟು ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಗಾಳಿ ಆ್ಯಂಡ್ ನೀರು. ಯಾವುದೇ ರಿಯಾಕ್ಷನ್ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾವು ಮೈ ಮೇಲೆ ಗೋಲ್ಡ್ ಹಾಕಿದ್ರು ಸಿಲ್ವರ್ ಹಾಕಿದ್ರು ಕೂಡ ಏನು ಬೆಂಕಿ ಹಚ್ಕೊಳ್ಳೋದಿಲ್ಲ ಅಲ್ವಾ. ಓಕೆ, ಈ ಕ್ವಶನ್ಗೆ ಆನ್ಸರ್ ಹೇಳೋದಾದ್ರೆ ನಾವು ವಿಚ್ ಆರ್ ನೆವರ್ ಫೌಂಡ್ ಇನ್ ಫ್ರೀ ಸ್ಟೇಟ್ಸ್ ಅಂತ ಕೇಳಿದ್ರೆ ಯಾವುದು ಹೈಲಿ ರಿಯಾಕ್ಟಿವ್ 3 and 4, ಪೊಟ್ಯಾಷಿಯಮ್ ಅಂಡ್ ಕ್ಯಾಲ್ಶಿಯಂ. 3 and 4 ಎಲ್ಲಿದೆ? ಎಸ್, ದಿಸ್ ಇಸ್ ದಿ ಆಪ್ಷನ್. ಓಕೆ, ನೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಕ್ಯಾನ್ ನಾಟ್ ಬಿ ಪ್ರಿಪೇರ್ಡ್ ಫ್ರಮ್ ದ ಡೆಡ್ ಆರ್ಗ್ಯಾನಿಸಮ್ಸ್ ಇನ್ ದ ಲ್ಯಾಬೋರೇಟರಿ. ಏನು ಹೇಳ್ತೀರಾ ಇದಕ್ಕೆ? ಕೋಲ್ನ, ಪೆಟ್ರೋಲಿಯಂನ, ನ್ಯಾಚುರಲ್ ಗ್ಯಾಸ್ನ ಲ್ಯಾಬೋರೇಟರಿಯಲ್ಲಿ ಡೆಡ್ ಆರ್ಗ್ಯಾನಿಸಮ್ಸ್ ಇಂದ ಪ್ರಿಪೇರ್ ಮಾಡಕ್ ಆಗೋದಿಲ್ವಂತೆ. ಕರೆಕ್ಟಾ ತಪ್ಪಾ? ಕರೆಕ್ಟಾ? ಹೌದು, ಕರೆಕ್ಟು. ಯಾಕೆ? ಡೆಡ್ ಆರ್ಗ್ಯಾನಿಸಮ್ಸ್ನ ಲ್ಯಾಬೋರೇಟರಿಯಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಒಂದು ಸ್ಪೆಸಿಮನ್ ಆಗಿ ಯೂಸ್ ಮಾಡ್ತಾರೆ, ಇಲ್ಲ ಫ್ಯೂಚರ್ ಫರ್ದರ್ ಒಂದು 2 years ಒಳಗಡೆ, 2 years ಇಲ್ಲ, 2 years ಇಲ್ಲ, ಆಲ್ಮೋಸ್ಟ್ ಒಂದು 6 to 7 months ಸ್ಟಡಿ ಮಾಡಕ್ಕೆ ಯೂಸ್ ಮಾಡ್ತಾರೆ ವೆಟ್ ಲ್ಯಾಬಲ್ಲಿ ಅಲ್ವಾ. ವೆಟ್ ಲ್ಯಾಬಲ್ಲಿ, ಡ್ರೈ ಲ್ಯಾಬ್ಸಲ್ಲಿ ಎರಡರಲ್ಲೂ ಸ್ಟಡಿ ಮಾಡಕ್ಕೆ ಯೂಸ್ ಮಾಡ್ತಾರೆ ಬಿಟ್ರೆ ಇಟ್ ಕ್ಯಾನ್ ನೆವರ್ ಬಿ ಕಲ್ಚರ್ಡ್ ಅಥವಾ ಕಲ್ಟಿವೇಟೆಡ್ ಆರ್ ಸ್ಟೋರ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಯಾಕೆ? ಮಿಲಿಯನ್ಸ್ ಆಫ್ ಇಯರ್, ವೆರಿ ಹೈ ಟೆಂಪರೇಚರ್, ವೆರಿ ಹೈ ಪ್ರೆಷರ್ ಅನ್ನೋದು ಬೇಕು ಅವುಗಳಿಗೆ. ಅಷ್ಟನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಈ ಭೂಮಂಡಲದಲ್ಲಿ ಲ್ಯಾಬೋರೇಟರಿ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಅಷ್ಟು ಟೆಂಪರೇಚರು, ಅಷ್ಟು ಪ್ರೆಷರ್ನ ವಿ ಕ್ಯಾನಾಟ್ ಕ್ರಿಯೇಟ್ ಇಟ್ ಆನ್ ಅನ್ ಆರ್ಟಿಫಿಷಿಯಲ್ ಮೋಡ್ ಅಲ್ವಾ. ನೆಕ್ಸ್ಟ್, ದ ಡಿಸ್ಅಡ್ವಾಂಟೇಜ್ ಆಫ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ದಟ್ ಇಟ್ ಕೆನಾಟ್ ಬಿ ಯೂಸ್ ಡೈರೆಕ್ಟ್ಲಿ ಫಾರ್ ಬರ್ನಿಂಗ್ ಅಂತ ಕೇಳಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಯೂಸ್ ಮಾಡೋಕ್ಕಾಗಲ್ಲ ಮೇಡಮ್ ಅಂತೀರಾ? ಮೊನ್ನೆ ಜನವರಿಲಿ ಅಥವಾ ಲಾಸ್ಟ್ ಇಯರ್ ಏನೋ ಬಜಾಜ್ ಅವರು ಒಂದು CNG ಬೈಕ್ ಬಿಟ್ರು, CNG ಸ್ಕೂಟಿ ಬೈಕು ಬಿಟ್ರು. ಯೂಸ್ ಮಾಡಲ್ವ ಅವ್ರು ಅದನ್ನ? ಅಂದ್ರೆ ಏನು ಡೈರೆಕ್ಟ್ಲಿ ಫಾರ್ ಬರ್ನಿಂಗ್ ಅಂದ್ರೆ ಏನು ಪೆಟ್ರೋಲ್ ಹಾಕ್ದಂಗೆ ಹಾಕ್ಬಿಟ್ಟು ಬೆಂಕಿ ಕಡ್ಡಿ ಹಚ್ಚಿದ್ರೆ ಬರ್ನ್ ಆದ್ರೆ ಅದು ಬರ್ನಿಂಗು, ಇಲ್ಲ ಅಂತಂದ್ರೆ ಬರ್ನಿಂಗ್ ಇಲ್ಲ ಅಂತೀರಾ? ಇಟ್ ಈಸ್ ಇಂಟರ್ನಲ್ ಕಂಬಷನ್ ಅಂತಂದ್ರೆ ಗಾಡಿಗಳಲ್ಲಿ ಆಟೋ ಹೌದು, ಆಟೋಗಳು ಬಿಡ್ತಾ ಇದಾರಲ್ವಾ ಇವಾಗ, ಹೊಸ ಆಟೋಗಳು, CNG ಆಟೋಸ್ ಬಿಡ್ತಾ ಇದ್ದಾರೆ. ಈ ಆಟೋ ಮಹೀಂದ್ರ ಅವರು ಈ ಆಟೋ ಬಿಡ್ತಾ ಇದ್ದಾರೆ, ಈ ಆಟೋ ಬಿಡಿ ಚಾರ್ಜಿಂಗು. ಬಟ್ CNGನ ನಾವು ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಫಾರ್ ಬರ್ನಿಂಗ್. ಇಂಟರ್ನಲ್ ಕಂಬಷನ್ಸ್ ಇನ್ ವೆಹಿಕಲ್ಸ್ ಲೈಕ್ ಟೆಂಪೋ ಆಗಿರ್ಬೋದು, ಕಾರ್ಸು, CNG ಕಾರ್ಸ್ ಇದಾವೆಲ್ಲ, ಯಾವುದು ಬ್ರೆಜಾ, ಸುಜುಕಿ, ಎಲ್ಲ CNG ಕಾರ್ಸ್ ತಾನೆ ಅವು. ಓಕೆ ಫೈನ್. ಇದು ಸ್ಟೇಟ್ಮೆಂಟ್ 1 ಇಸ್ ರಾಂಗ್, ಸಾರಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಇದು ಆನ್ಸರ್ ಆಗುತ್ತೆ ಇದಕ್ಕೆ. ಓಕೆ,
ಇದೆಲ್ಲ ಜಿಕೆ ಜನರೇಟರ್ ನಾಲೆಡ್ಜ್ ಕ್ವಶನ್ಸ್, ಅವುಗಳಿಗೆಲ್ಲ ನಾವೇನು ಮಾಡೋಕ್ಕಾಗಲ್ಲ, ಸರೌಂಡಿಂಗ್ನ ಅಬ್ಸರ್ವ್ ಮಾಡಬೇಕು ಅಷ್ಟೆ. ನೆಕ್ಸ್ಟು, ನೈಟ್ರೋಜನ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾನು ನೈಟ್ರೋಜನ್ ತುಂಬ ಸತಿ ಹೇಳಿದ್ದೀನಿ, ನಮ್ಮ ಕ್ಲಾಸಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಹೇಳಿದ್ದೀನಿ. ಏನಕ್ಕೆ ಹೇಳಿದೆ? ಫಸ್ಟು ನೈಟ್ರೋಜನ್ ಅನ್ನೋದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸು ಜೌಗು ಪ್ರದೇಶದಲ್ಲಿ ಬೆಳೀತವೆ, ನೈಟ್ರೋಜನ್ ಕಂಟೆಂಟ್ ಅವುಗಳಿಗೆ ಕಡಿಮೆ ಇರ್ತವೆ, ಅದಕ್ಕೋಸ್ಕರ ಅವುಗಳ ನೈಟ್ರೋಜನ್ ಕಂಟೆಂಟ್ಗೆ ಏನದು ಇನ್ಸೆಕ್ಟ್ಸ್ ಮೇಲೆ ಡಿಪೆಂಡ್ ಆಗ್ತವೆ ಅಂತ ಒಂದು ಕ್ವಶನ್ ಹೇಳಿದೆ. ಇನ್ನೊಂದು, ನಮ್ಮ ಇಂಡಿಯನ್ ಸಾಯಿಲ್ಸಲ್ಲಿ ಅತಿ ಕಡಿಮೆ ಇರುವಂಥದ್ದು ನೈಟ್ರೋಜನ್, ಯೂರಿಯಾನ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಯೂರಿಯಾನ ಯೂಸ್ ಮಾಡೋದ್ರ ಮುಖಾಂತರ ನೈಟ್ರೋಜನ್ ಪಡ್ಕೋತಾರೆ. ಯೂರಿಯಾಲಿ ಎಷ್ಟು ಕಂಟೆಂಟ್ ನೈಟ್ರೋಜನ್ ಇರುತ್ತೆ? ಆಲ್ಮೋಸ್ಟ್ 42%. ನೈಟ್ರೋಜನಸ್ ಫರ್ಟಿಲೈಸರ್ಸ್ ತುಂಬಾನೇ ಇಂಪಾರ್ಟೆಂಟು ಅಂತಾನು ಹೇಳಿದೀನಿ. ನೋಡಿ, ಮತ್ತೆ ನೈಟ್ರೋಜನ್ನೇ ಬಂದಿದೆ ಇಲ್ಲಿ. ಓಕೆ, so that is how we have to analyze the papers. Okay, the compounds which do not contain the nitrogen are chlorophyll, glycogen, vitamins, cellulose, proteins and starch. ನೋಡಿ, ಸೆಲ್ಯುಲೋಸ್, ಪ್ರೋಟೀನ್ಸ್, ಸ್ಟಾರ್ಚ್, ಮೂರು ಏನು ಹೇಳಿ? ಕಾರ್ಬೋಹೈಡ್ರೇಟ್ಸ್. ನನ್ನ ನೋಟ್ಸ್ ತಗೊಂಡು ಯಾರು ಓದಿರ್ತೀರೋ ಅವ್ರ ಪಕ್ಕ ಈ ಕ್ವಶನ್ಗೆ ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡಿರ್ತೀರಾ. ಯಾಕೆ ಹೇಳಿ? ಪ್ರೋಟೀನ್ಸ್ ಅಲ್ಲ, ಸೆಲ್ಯುಲೋಸು, ಗ್ಲೈಕೋಜನ್, ಸ್ಟಾರ್ಚು. ಪ್ರೋಟೀನ್ಸ್ ನಮಗೆ ಇಲ್ಲೇ ಗೊತ್ತಾಗ್ತಿದೆ. ಅಮೈನೋ ಆಸಿಡ್ಸು ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ತಾನೆ. ಅಮೈನೋ ಆಸಿಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್. ಇದು ಎವ್ರಿ ಸೈನ್ಸ್ ಸ್ಟೂಡೆಂಟ್ ಓದಿರುವಂತಹ, ಮಗಪ್ ಮಾಡಿರುವಂತಹ ಕಾಮನ್ ಸ್ಟೇಟ್ಮೆಂಟ್ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ. ಅಮೈನೋ ಆಸಿಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್. ಏನು? ಅಮೈನೋ NH3 NH4 ಬಂತಲ್ವಾ ಇಲ್ಲೇ. ಎನ್ ನೈಟ್ರೋಜನ್ ಇದೆ. ಸೊ ಪ್ರೋಟೀನ್ಸ್ ತೆಗೆದ್ಬಿಡಿ. 5 ಇರೋದು ತೆಗಿರಿ, 5 ಇರೋದು ತೆಗೆದ್ಬಿಡಿ, ಇದನ್ನ ತೆಗಿರಿ. ಇನ್ಯಾವ್ದು ಉಳ್ಕೊಂತು? 1 2 3 ಉಳ್ಕೊಂತು, 2 5 2 4 6 ಉಳ್ಕೊಂತು, 2 4 6 ಉಳ್ಕೊಂತು. ಇದಾಯ್ತು. ಐ ಮೀನ್ 4th ಇಸ್ ದಿ ಕರೆಕ್ಟ್ ಆಪ್ಷನ್ ಹಿಯರ್. ಬಟ್ ನಾವೀಗ ಅದಕ್ಕೆ ನೋಡಬೇಕು ಅಂತ ಕೇಳಿದ್ರೆ ನೋಡಿ, ಸೆಲ್ಯುಲೋಸು ಕಾರ್ಬೋಹೈಡ್ರೇಟು, ಸ್ಟಾರ್ಚು ಕಾರ್ಬೋಹೈಡ್ರೇಟು, ಯಾವುದಿದು? ಪಾಲಿಸ್ಯಾಕರೈಡ್ ಆಗತ್ತೆ. ಸೆಲ್ಯುಲೋಸ್ ಅನ್ನುವಂಥದ್ದು ಇದು ಕೂಡ ಕಾರ್ಬೋಹೈಡ್ರೇಟ್, ಇಟ್ ಈಸ್ ಆಲ್ಸೋ ಪಾಲಿಸ್ಯಾಕರೈಡ್. ಗ್ಲೈಕೋಜನ್ ಅನ್ನೋದು ಆನಿಮಲ್ಸ್ ಅಲ್ಲಿರುವಂತಹ ಸ್ಟೋರೇಜ್ ಪ್ರೋಟೀನ್. ಸ್ಟಾರ್ಚು ಪ್ಲಾಂಟ್ಸ್ ಅಲ್ಲಿರುವಂತಹ ಸ್ಟೋರೇಜ್ ಪ್ರೋಟೀನ್, ಪೊಟ್ಯಾಟೊ ಅವುಗಳಲ್ಲೆಲ್ಲ ಇರುವಂಥದ್ದು. ಸೆಲ್ಯುಲೋಸ್ ಅನ್ನೋದು ಏನು? ಹುಲ್ಲು, ಹಸು ಹುಲ್ಲು ತಿನ್ನತ್ತೆ. ಈಗ ಹೇಳಿ ಒಂದು ಕ್ವಶನ್ ಹೇಳಿ, ಹಸುವಿನಲ್ಲಿ ಈಸೋಫೇಗಸ್ ಗಟ್ ಅನ್ನೋದು ಉದ್ದ ಇರತ್ತಾ? ಇಲ್ಲ ಟೈಗರ್ ಅಲ್ಲಿ ಈಸೋಫೇಗಸ್ ಅಂದ್ರೆ ಗಟ್ ಅನ್ನೋದು ಉದ್ದ ಇರತ್ತಾ? ಹೇಳಿ ನೋಡೋಣ. ಯಾವ್ದ್ರಲ್ಲಿ ಇರುತ್ತೆ? ಕೌ. ವೈ? ರಿಮೇನ್ ಆಫ್ ದ ಕೌ ಈಸ್ ಲಾರ್ಜರ್. ಓಕೆ, ವೈ? ಯಾಕೆ ಅಂತ ಕೇಳಿದ್ರೆ ಅದು ಸೆಲ್ಯುಲೋಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಲಾರ್ಜ್ ಇರುತ್ತೆ. ಈಗ ಹಸುಗಳಿಗೆ ನೀವು ಹುಲ್ಲಾಕಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ಏನ್ ಮಾಡತ್ತೆ? ಅದು ರಿಮಿನೆಸೆಂಟ್ ಮಾಡ್ತಿರತ್ತೆ. ಅಂದ್ರೆ ಪೂರ್ತಿ ಊಟ ಹೊಟ್ಟೆ ಒಳಗಡೆ ಹೋಗಿರೋದಿಲ್ಲ, ರಿಮೇನ್ ಅಲ್ಲಿ ಸ್ವಲ್ಪ ಇಟ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಅದಕ್ಕೆ ಬೋರ್ ಆದಾಗ ಏನ್ ಮಾಡ್ತಿರತ್ತೆ? ಊಟನ ಹೊರಗಡೆ ತಗೊಂಡು ಜಗಿತಾ ಇರುತ್ತೆ ಅಲ್ವಾ? ಯಾಕೆ? ಸೆಲ್ಯುಲೋಸ್ನ ಅದೇ ಡೈಜೆಸ್ಟ್ ಮಾಡುವಂತಹ ಪ್ರೊಸೀಜರ್. ಇಟ್ ಈಸ್ ವೆರಿ ಟಫ್ ಸ್ಟಾರ್ಚ್. ಇದು ಟಫ್ ಸ್ಟಾರ್ಚ್ ಕಂಟೆಂಟ್. ಅದಕ್ಕೋಸ್ಕರನೇ ಏನದು ನಾನ್ ವೆಜ್ ಫುಡ್ ಅನ್ನೋದು ಬೇಗ ಜೀರ್ಣ ಆಗುತ್ತೆ. ವೆಜಿಟೇರಿಯನ್ ಫುಡ್ಡು ಬೇಗ ಜೀರ್ಣ ಆಗೋದಿಲ್ಲ. ಅದಕ್ಕೆ ನಾವು ಸೆಲ್ಯುಲೋಸ್ ಕಂಟೆಂಟ್ನ ಹ್ಯೂಮನ್ ಬಾಡಿಲಿ ಜೀರ್ಣ ಆಗಲ್ಲ. ಅದಕ್ಕೆ ನಾವು ಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ತಿನ್ನೋದಿಲ್ಲ. ಹುಲ್ಲು ತಿಂತೀವ ನಾವು? ಹುಲ್ಲು, ಹೊಟ್ಟು, ಫ್ರೂಟ್ಸ್ದೆಲ್ಲ ಹೊಟ್ಟು. ಈಗ ಬಾಳೆಹಣ್ಣಿನ ಸಿಪ್ಪೆ ನಾವು ತಿಂತೀವ? ವಾಟರ್ ಮೆಲನ್ ಸಿಪ್ಪೆ ತಿಂತೀವ ನಾವು? ಎತ್ಕೊಂಡೋಗಿ ಹಸುಗಳಿಗೆ ಹಾಕಲ್ಲ. ಯಾಕೆ? ಹಸುಗಳು ತಿಂತಾವೆ. ಯಾಕೆ? ಅವುಗಳಿಗೆ ಆ ಕೆಪಾಸಿಟಿ ಇದೆ, ಸೆಲ್ಯುಲೋಸ್ನ ಜೀರ್ಣ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇದೆ, ಅದಕ್ಕೋಸ್ಕರ. ಓಕೆ, ಫೈನ್. ಇದು ಆನ್ಸರ್ ಆಯ್ತು. ನೆಕ್ಸ್ಟ್ ಬಂತು ಅಂದ್ರೆ ಬೇಕಿಂಗ್ ಸೋಡಾ ಇಸ್ ಆಡೆಡ್ ಟು ಡೋ ಫಾರ್ ಮೇಕಿಂಗ್ ಬ್ರೆಡ್ಸ್ ಅಂಡ್ ಕೇಕ್ಸ್ ಇನ್ ದ ಬೇಕಿಂಗ್ ಇಂಡಸ್ಟ್ರಿ. ಬೇಕಿಂಗ್ ಸೋಡಾ ನಾನು ಕ್ಲಾಸಲ್ಲಿ ಹೇಳಿದ್ದೆ. ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಕಾಸ್ಟಿಕ್ ಸೋಡಾ, ಜಿಪ್ಸಮ್ಮು, POP ಇವುಗಳಿಗೆಲ್ಲಾನು ಫಾರ್ಮುಲಾಸ್ ಓದ್ಕೊಳ್ಳಿ. ಬೇಕಿಂಗ್ ಸೋಡಾಗೆ, ವಾಷಿಂಗ್ ಸೋಡಾಗೆ ಎಕ್ಸ್ಪ್ಲನೇಷನ್ಸ್ನ ಓದ್ಕೊಳ್ಳಿ. ವಾಷಿಂಗ್ ಸೋಡಾನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ವಾಟರ್ ಹಾರ್ಡನಿಂಗ್ಗಳನ್ನ ಕಡಿಮೆ ಮಾಡೋದಕ್ಕೂ ಕೂಡ ಅಟ್ ಟೈಮ್ಸ್ ಅಲ್ಲಿ ಕೆಲವೊಂದ್ಸರಿ ಪರ್ಮನೆಂಟ್ ಅಲ್ಲ, ಟೆಂಪರರಿ ಆಗಿ ಯೂಸ್ ಮಾಡ್ತಾರೆ ಅಂತಾನು ಹೇಳಿದೀನಿ. ನೋಡಿ, ಬೇಕಿಂಗ್ ಸೋಡಾ ಇಸ್ ಆಡೆಡ್ ಟು ಡೋ ಫಾರ್ ಮೇಕಿಂಗ್ ಬ್ರೆಡ್ಸ್. ಇದು ಕರೆಕ್ಟ್, ಬೇಕಿಂಗ್ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ. ಬೇಕಿಂಗ್ ಸೋಡಾ ಆಡ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಟು ದ ಬ್ರೆಡ್ಸ್ ಅಂಡ್ ಕೇಕ್ಸ್. ತಪ್ಪು. ನ್ಯೂಟ್ರಿಷನಲ್ ವ್ಯಾಲ್ಯೂ ಆಡ್ ಮಾಡತ್ತಾ? ಅದು ಯಾವ್ದಾದ್ರು ನ್ಯೂಟ್ರಿಷನ್ ಆಗುತ್ತಾ? ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾವುದು? ವಿಟಮಿನ್ ಎ ಯಾವ್ದ್ರಲ್ಲಿ ಹಾಕಿರ್ತಾರೆ ಅಂತ?
ಗೋಲ್ಡನ್ ರೈಸಲ್ಲಿ ವಿಟಮಿನ್ ಎನ ಹಾಕಿದ್ದಾರೆ ಅಂತ, ಏನಕ್ಕೆ? ನ್ಯೂಟ್ರಿಷನಲ್ ವ್ಯಾಲ್ಯೂ. ಇದು ಯಾವುದಾದರೂ ಒಂದು ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಆಗಿರ್ಬೋದು, ಒಂದು ಫುಡ್ ಐಟಮ್ ಅಲ್ಲಿ ಯಾವುದಾದ್ರೂ ಒಂದು ನ್ಯೂಟ್ರಿಯೆಂಟ್ನ ಹಾಕಿ ಎನ್ರಿಚ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅದನ್ನೇನಂತ ಕರೀತಾರೆ ಅಂತ ಹೇಳಿದೀನಿ? ಬಯೋ ಫೋರ್ಟಿಫಿಕೇಶನ್ ಅಂತ ಕರೀತಾರೆ. ರೈಟ್, ಐ ಟೋಲ್ಡ್ ಯು ದಿಸ್ ಅಲ್ವಾ, ಹೇಳಿದೀನಿ. ಬಟ್ ಇಲ್ಲಿ ನಮಗೆ ನ್ಯೂಟ್ರಿಷನ್ ಎನ್ಹಾನ್ಸ್ ಮಾಡಕ್ಕಲ್ಲ ಬೇಕಿಂಗ್ ಸೋಡಾ ಹಾಕುವಂಥದ್ದು. ಓಕೆ, ಫರ್ಮೆಂಟೇಷನ್ಗೋಸ್ಕರ ಯೂಸ್ ಮಾಡುವಂಥದ್ದು. ಓಕೆ, ಈಸ್ಟ್ನ ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ಪ್ರಾಸೆಸ್ಗೆ ಇಲ್ಲಿ ಯೂಸ್ ಮಾಡುವಂಥದ್ದು. ಈ ಕ್ವೆಶ್ಚನ್ ರಿಪಿಟೇಷನ್ ನೋಡೋಣ. ನೋಡಿ, ಬೇಕಿಂಗ್ ಪೌಡರ್ ಇಸ್ ಅ ಮಿಕ್ಸ್ಚರ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆ್ಯಂಡ್ ಟಾರ್ಟಾರಿಕ್ ಆಸಿಡ್. ಏನು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದಿಸ್ ಈಸ್ ಬೇಕಿಂಗ್ ಸೋಡಾ. ಟಾರ್ಟಾರಿಕ್ ಆಸಿಡ್ ಎಲ್ಲಿ ಬರುತ್ತೆ? ಗ್ರೇಪ್ಸು, ಹುಣಸೆ ಹಣ್ಣು ಅಲ್ವಾ, ಅದರಲ್ಲೆಲ್ಲ ನಮಗೆ ಟಾರ್ಟಾರಿಕ್ ಆಸಿಡ್ ಸಿಗುವಂಥದ್ದು. ನೋಡಿ, ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಸಲು ಬೇಕಿಂಗ್ ಸೋಡಾವನ್ನು ಸೇರಿಸಲಾಗುತ್ತದೆ. ಏನು ಬೇಕಿಂಗ್ ಸೋಡಾ ಅಂದರೆ? ಏನು ಹೇಳಿ? ಮನೇಲಿ ರಾತ್ರಿ ದೋಸೆಗೆ ಹಿಟ್ಟು ರುಬ್ಬಿಬಿಟ್ಟು ಇಟ್ಟಿರ್ತೀವಿ, ಬೆಳಗ್ಗೆ ಎದ್ದು ಸೋಡಾ ಹಾಕ್ತೀವಿ. ಏನಕ್ಕೆ ಹಾಕ್ತೀವಿ? ಉಬ್ಬ ಬರಲಿ, ಏನು ಮೆತ್ತಗೆ ಚೆನ್ನಾಗಿ ಬರಲಿ ಅಂತ ಹಾಕ್ತೀವಿ ಅಲ್ವಾ, ಅದಕ್ಕೋಸ್ಕರನೇ ಯೂಸ್ ಮಾಡೋದು ಬೇಕಿಂಗ್ ಸೋಡಾ. ಅದೇ ಸೋಡಾನೇ ಇಲ್ಲೂ ಹಾಕುವಂಥದ್ದು, ಅದಕ್ಕೆ ಬ್ರೆಡ್ ನಮಗೆ ಉಬ್ಬ ಬರುವಂಥದ್ದು. ಓಕೆ, ನ್ಯೂಟ್ರಿಷನಲ್ ವ್ಯಾಲ್ಯೂ ಅಲ್ಲ, ಯಾವುದೇ ರೀತಿಯಾದಂತಹ ವಿಟಮಿನ್ಸ್ನ ಅಥವಾ ಮಿನರಲ್ಸ್ನ ಅದು ಆ್ಯಡ್ ಮಾಡೋದಿಲ್ಲ. ಸೊ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗುವಂಥದ್ದು. ಓಕೆ, ಓಕೆ. When Kumar was walking on the way to home, one honeybee stung him. Okay, immediately he rubbed the stung area with the leaves of the plant nearby. He got relief from the pain. The nature of those leaves was ಅಂತ ಕೇಳಿದಾನೆ. ಏನ್ ಕೇಳಿದಾನೆ ಈ ಕ್ವಶನ್ ಅಂತ ಕೇಳಿದ್ರೆ, ನೋಡಿ, ಕುಮಾರ್ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಜೇನುನೊಣವೊಂದು ಕಚ್ಚಿತು. ತಕ್ಷಣ ಅವನು ಕಚ್ಚಿದ ಜಾಗಕ್ಕೆ ಹತ್ತಿರದ ಗಿಡದ ಎಲೆಗಳನ್ನು ಉಜ್ಜಿದನು. ಅವನಿಗೆ ನೋವಿನಿಂದ ಉಪಶಮನ ಸಿಕ್ಕಿತು. ಆ ಎಲೆಗಳ ಸ್ವರೂಪ ಯಾವುದು ಅಂತ ಕೇಳಿರೋದು. ಯಾವುದು? ನಮ್ಗೆ ಜೇನುನೊಣ ಕಚ್ಚುವುದರಿಂದ ಉತ್ಪತ್ತಿಯಾಗಿರುವಂತಹ ಆಮ್ಲ ಯಾವುದು? ಆಮ್ಲ ಯಾವುದು? ಮೆಥನೋಯಿಕ್ ಆಸಿಡ್ ಅಲ್ವಾ. ಮೆಥನೋಯಿಕ್, ಅದು ಜೇನುನೊಣ ಆಗಿರ್ಬೋದು ಮತ್ತೆ ಇರುವೆನೂ ಆಗಿರ್ಬೋದು, ಎರಡೂ ಒಂದೇ ಅಲ್ವಾ. ಇದು ಆಗಿರತ್ತೆ. ಇದನ್ನ ನಾವು ಮೈಲ್ಡ್ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಬೇಸ್ನ ಅಪ್ಲೈ ಮಾಡಬೇಕು. ಬೇಸ್ ಯಾವುದು? ಅದೇ ಬೇಕಿಂಗ್ ಸೋಡಾ. ನೋಡಿ, ಬೇಕಿಂಗ್ ಸೋಡಾ ಮೇಲೆ 2 ಕ್ವಶನ್ ಒಂದೇ ಕ್ವಶನ್ ಪೇಪರಲ್ಲಿ ಬಂದಿದೆ. ಓಕೆ, ಬೇಕಿಂಗ್ ಸೋಡಾನೇ ಅಪ್ಲೈ ಮಾಡೋದ್ರಿಂದ ನಮಗೆ ಏನು ಇದರಿಂದ ರಿಲೀಫ್ ಸಿಗುವಂಥದ್ದು ಅಂತ. ಓಕೆ, ನೋಡಿ ಇಲ್ಲಿ ನಮಗೆ ನೆಕ್ಸ್ಟ್ ಕ್ವಶನ್ ಇದೇ ಟೈಪ್ ಕ್ವಶನ್ ರಿಪೀಟ್ ಆಗಿದೆ. ಇದು ಆಕ್ಚುಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದು. ಇದು HK ಗ್ರೂಪ್ ಎ ಪೇಪರು. ಟೂತ್ ಎನಾಮಲ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್. ಇಲ್ಲಿ PH ಆಫ್ ದ ಇದು ಕೇಳಿರುವಂಥದ್ದು. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಆ ಕಾನ್ಸೆಪ್ಟ್ನ ಹಾಕಿದ್ದೀನಿ. ನೋಡಿ, ಎಕ್ಸ್ಪ್ಲೇನ್ ಮಾಡುವಾಗ ನೋಡಿ, ಯೂಸ್ ಆಫ್ ಅ ಮೈಲ್ಡ್ ಬೇಸ್ ಲೈಕ್ ಬೇಕಿಂಗ್ ಸೋಡಾ ಆನ್ ದ ಸ್ಟಂಗ್ ಏರಿಯಾ. ನೋಡಿ, ಬೀ ಸ್ಟಿಂಗ್, ಏನಿದು ಬೀ ಸ್ಟಿಂಗ್ ಅಂತ ಕೇಳಿದ್ರೆ ಜೇನುನೊಣ ಕಚ್ಚಿರುವಂಥದ್ದು. ಲೀವ್ಸ್ ಅನ್ ಆಸಿಡ್ ವಿಚ್ ಕಾಸಸ್ ಪೇನ್ ಆ್ಯಂಡ್ ಇರಿಟೇಷನ್. ಯೂಸ್ ಆಫ್ ಅ ಮೈಲ್ಡ್ ಬೇಸ್ ನೋಡಿ, ಲೈಕ್ ಬೇಕಿಂಗ್ ಸೋಡಾ ಆನ್ ದ ಸ್ಟಂಗ್ ಏರಿಯಾ ಗಿವ್ಸ್ ದ ರಿಲೀಫ್. ಸ್ಟಿಂಗಿಂಗ್ ಹೇರ್ ಆಫ್ ಅ ನೆಟಲ್ ಲೀವ್ಸ್ ಇಂಜೆಕ್ಟ್ಸ್ ದಿ ಮೆಥನೋಯಿಕ್ ಆಸಿಡ್ ಕಾಸಿಂಗ್ ದಿ ಬರ್ನಿಂಗ್ ಪೇನ್. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. DK PH ಹಾಕಿದೆ, ಇಲ್ಲೂ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದೆ. ಯಾಕೆ? ಅದು ಇಂಪಾರ್ಟೆಂಟ್ ಅನ್ನೋ ಒಂದಕ್ಕೋಸ್ಕರ. ನೋಡಿ, ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಸೇಮ್ ಇಲ್ಲಿಂದ ತೆಗೆದು ಅಲ್ಲಿ ಹಾಕಿರೋ ಥರ ಬಂದಿರುವಂಥದ್ದು. ಓಕೆ, ನೋಡಿ ಇಲ್ಲೇ ಇದೆ ನಿಮಗೆ. ಓಕೆ, ಕನ್ನಡದಲ್ಲಿ ಅದು ಕಟ್ ಆಗಿದೆ, ಬಟ್ ಇಂಗ್ಲೀಷಲ್ಲಿ ಇಲ್ಲಿದೆ ನೋಡಿ. ಬೀ ಸ್ಟಿಂಗ್ ಲೀವ್ಸ್ ಅನ್ ಆಸಿಡ್ ವಿಚ್ ಕಾಸಸ್ ಪೇನ್ ಅಂಡ್ ಇರಿಟೇಷನ್. ಯೂಸ್ ಆಫ್ ಅ ಮೈಲ್ಡ್ ಬೇಸ್ ಲೈಕ್ ಬೇಕಿಂಗ್ ಸೋಡಾ ಆನ್ ದ ಸ್ಟಂಗ್ ಏರಿಯಾ ಗಿವ್ಸ್ ದ ರಿಲೀಫ್. ಈ ಬೇಸ್ ಅನ್ನೋದೇ ನಮಗೆ ಇಲ್ಲಿರುವಂತಹ ಆನ್ಸರು. ಓಕೆನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ ವಾಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಫಸ್ಟ್ ಫೇಸ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ದಾನೆ. ಏನಪ್ಪ ಇದು? ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿದ್ದೆ, ಯಾವ ಸೆಷನ್ನಲ್ಲಿ ಮಾಡಿದ್ದೆ ಅಂತ ನನಗೂ ಮರ್ತೋಗಿದೆ. ಬಟ್ ಎಸ್, ಆ ಕ್ವೆಶನ್ ನನಗೆ ನೆನಪಿದೆ. ಯಾವುದು ಅಂತ ಕೇಳಿದ್ರೆ, ಯಾರೋ ನಮ್ಮ ಸ್ಟೂಡೆಂಟ್ ಒಬ್ರು ಮೇಡಮ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೋ ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಿ ಅಂತ ಹೇಳಿದರು. ಸೊ ನಾನು ಏನು ಮಾಡಿದ್ದೆ, ವಿಟಮಿನ್ ಎ ಅನ್ನೋದು ಏನದು ಗೋಲ್ಡನ್ ರೈಸ್ ಒಳಗಡೆ ವಿಟಮಿನ್ ಎನ ಇನ್ಸರ್ಟ್ ಮಾಡಿದ್ದಾರೆ. ವಿಟಮಿನ್ ಎ ಒಳಗಡೆ ಕರೆಕ್ಟ್ ವಿಟಮಿನ್ ಎನ
ಗೋಲ್ಡನ್ ರೈಸ್ಗೆ ಫೋರ್ಟಿಫೈ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕ್ವೆಶನ್ ಆಗಿತ್ತು. ಇನ್ನೊಂದು ರೋಸಿ ಎನ್ನುವಂತಹ ಕೌಗೆ ಮಿಲ್ಕ್ ಏನು ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಇಂದ ಎನ್ರಿಚ್ ಮಾಡಿದ್ದಾರೆ, ಅದು ಆನ್ಸರ್ ಇತ್ತು. ಬಟ್ ಆಲ್ಫಾ ಆಂಟಿ ಟ್ರಿಪ್ಸಿನ್ ಇಂದ ಎನ್ರಿಚ್ ಮಾಡಿದ್ದಾರೆ ಅನ್ನೋದು ಕ್ವೆಶನ್ ಅಲ್ಲಿ ಇತ್ತು, ಬಟ್ ಅದು ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಓಕೆನಾ, ಆವಾಗ ನಾನು ಏನ್ ಮಾಡಿದೆ, ಟ್ರಾನ್ಸ್ಜೆನಿಕ್ ಕ್ರಾಪ್ಸ್ ಅದು ಯಾವುದು BT ಕಾಟನ್ ಆಗಿರ್ಬೋದು, ಮತ್ತೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಲ್ವಾ, ಯಾವುದು ಗೋಲ್ಡನ್ ರೈಸ್ ಅದರಲ್ಲಿರುವಂತಹ ವಿಟಮಿನ್ ಎ ಫೋರ್ಟಿಫೈಡ್ ಎನ್ರಿಚ್ಡ್ ಗೋಲ್ಡನ್ ರೈಸ್ ಇದೆ ಅಲ್ವಾ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಬ್ಯಾಕ್ಗ್ರೌಂಡ್ ಅಲ್ಲಿ ಗ್ರೀನ್ ರೆವಲ್ಯೂಷನ್ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೆ. ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಯಾರಿದ್ರು, ಅಂಡ್ ಹೂ ವಾಸ್ ಅಗ್ರಿಕಲ್ಚರ್ ಮಿನಿಸ್ಟರ್, MS ಸ್ವಾಮಿನಾಥನ್ ರೋಲ್ ಏನು, ನಾರ್ಮನ್ ಬೋರ್ಲಾಗ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಸಿಕ್ತು, ಮತ್ತೆ ಯಾವ ವರ್ಷದಲ್ಲಿ ಯಾವ 5 year ಪ್ಲಾನ್ ಅಲ್ಲಿ ಗ್ರೀನ್ ರೆವಲ್ಯೂಷನ್ ಬಂತು, ಗ್ರೀನ್ ರೆವಲ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಕ್ರಾಪ್ಸ್ ಯಾವುದು, ವೀಟ್ ಮತ್ತೆ ರೈಸು, ಮತ್ತೆ ಫಸ್ಟ್ ಫೇಸ್ ಯಾವ್ದ್ರಲ್ಲಿ ಬಂತು, ಯಾವ್ಯಾವ ಸ್ಟೇಟ್ಸ್ ಅಲ್ಲಿ. ನಮಗೆ ಪಂಜಾಬು, ಹರಿಯಾಣ, UP 3 ಸ್ಟೇಟ್ಸ್ ಅಲ್ಲಿ ಬಂತು. ಇದನ್ನ ನಾವು ವೀಟ್ ಬೆಲ್ಟ್ ಅಂತ ಕರಿತೀವಿ ಅಂತ ನಾನು ಹೇಳಿದೆ ಅಲ್ವಾ. ನಮ್ಮ ಸ್ಟೂಡೆಂಟ್ಸ್ಗೆ ನೆನಪಿರುತ್ತೆ ಆಕ್ಚುಲಿ. ಓಕೆ, ಬಿಕಾಸ್ ದಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಬರೆಸ್ದೆ ಕೂಡ ನಾನು, ಬರ್ಕೊಳ್ಳಿ ಅಂತ ಹೇಳಿದೆ. ಸೊ ಇಲ್ಲಿ ಆನ್ಸರ್ ನೋಡಿ, ನಾಟ್ ಇನ್ಕ್ಲೂಡೆಡ್ ಅಂತ ಕೇಳಿರೋ ಕಾರಣ ಕರ್ನಾಟಕ. ಕರ್ನಾಟಕ ಫೈನ್. ನೋಡಿ, ಇದು ನೈಟ್ರೋಜನ್, ಇದು ರಿಪೀಟ್ ಕ್ವಶನ್ ಅನ್ಸುತ್ತೆ ಅಲ್ವಾ. ಓಕೆ, ಇದು ಕ್ವಶನ್ ಆಲ್ರೆಡಿ ಆಗಿದೆ, ಇಟ್ಸ್ ಓಕೆ. ನೆಕ್ಸ್ಟ್ ಬಂತು ಅಂದ್ರೆ, ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್ಸ್ ಗಿವನ್ ಬಿಲೋ. ಇನ್ವೇಸಿವ್ ವೀಡ್ ಸ್ಪೀಶೀಸ್ ಲೈಕ್ ಕ್ಯಾರೆಟ್ ಗ್ರಾಸ್, ಪಾರ್ಥೇನಿಯಂ ಅಂತಾನು ಕರಿತೀವಿ. ಲ್ಯಾಂಟೆನಾ ಅಂದ್ರೆ ಏನು, ಬೇಲಿ ಗಿಡ. ಓಕೆ, ಐಕಾರ್ನಿಯಾ ಕ್ರಾಸಿಪಸ್ ಅಂತ ಕೇಳಿದ್ರೆ ನೀರಲ್ಲಿ ಏನು ಅಗಲ ಲೀವ್ಸ್ ಇಟ್ಕೊಂಡು ಇಡೀ ಕೆರೆನ ತುಂಬ್ಕೊಂಡ್ಬಿಟ್ಟಿರುತ್ತೆ, ಪಾಚಿ ತರ ಕಟ್ಬಿಟ್ಟು ಇಡೀ ಕೆರೆನ ತುಂಬಿಸ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಐಕಾರ್ನಿಯಾ ಕ್ರಾಸಿಪಸ್ ಅಂತ ಕರಿತೀವಿ. ಅವೆಲ್ಲ ಏನ್ ಮಾಡ್ತವೆ, ಕಾಸಸ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಅಂಡ್ ಪೋಸ್ಡ್ ಥ್ರೆಟ್ ಟು ಅವರ್ ನೇಟಿವ್ ಸ್ಪೀಶೀಸ್. ಇದನ್ನು ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ. ನೀವು ಕ್ಲಾಸ್ ನೋಡಿದ್ರೆ ನಿಮಗೆ ಖಂಡಿತ ಐಡಿಯಾ ಬರುತ್ತೆ. ನಾನು ಈ ಟಾಪಿಕ್ ಬಗ್ಗೆ ನಾನು ಹೇಳಿದ್ದೆ. ಅಂದ್ರೆ ಇನ್ವೇಸಿವ್ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ, ಲೈಕ್ ಆ ವರ್ಡ್ ನೆನಪಾಗ್ಲಿಲ್ಲ. ಸೊ ನಾನು ಏನು ಹೇಳಿದೆ, ಇಂಪೋರ್ಟ್ ಮುಖಾಂತರ ಕೆಲವೊಂದು ಫುಡ್ ಪಾರ್ಟಿಕಲ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಾಗ ಅದರ ಜೊತೆ ಬಂದಿರುವಂತಹ ಸ್ಪೀಶೀಸ್, ಎಕ್ಸಾಟಿಕ್ ಸ್ಪೀಶೀಸು ನಮ್ಮಲ್ಲಿ ಹಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ, ಅವುಗಳನ್ನೆಲ್ಲ ಸ್ಪೀಶೀಸ್ನ ಓದ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಓಕೆ ಸ್ಟೂಡೆಂಟ್ಸ್ಗೆ. ಅವಾಗ ನೋಡಿ, ಇವಾಗ ಕ್ವಶನ್ ಬಂದಿದೆ. ಸೊ ಇವಾಗ ಪಾರ್ಥೇನಿಯಂ ಯಾವ ರೀತಿ ಬಂತಪ್ಪ, ಪಾರ್ಥೇನಿಯಂ ಅನ್ನೋದು ಯಾವ ರೀತಿ ಬಂತು ಹೇಳಿ, ಗೋಧಿ ಜೊತೆ ಬಂದಿರುವಂಥದ್ದು ಅಲ್ವಾ. ಕ್ಯಾರೆಟ್ ಗ್ರಾಸ್ ಅಂತಾನು ಕರಿತೀವಿ ಅದನ್ನ, ಕಾಂಗ್ರೆಸ್ ಗಿಡ ಅಲ್ವಾ. ಗೋಧಿನ ಇಂಪೋರ್ಟ್ ಮಾಡ್ಕೊಳ್ಳುವಾಗ, ಗೋಧಿ ಸೀಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಅದ್ರ ಜೊತೆಗೆ ಬಂದಿರುವಂತಹ ಇನ್ವೇಸಿವ್ ಸ್ಪೀಶೀಸ್ ಇದು. ಅದೇ ರೀತಿ ಲ್ಯಾಂಟೆನಾ ಅನ್ನುವಂಥದ್ದು ಯಾವ ಕಂಟ್ರಿಯಿಂದ ಬಂತು, ಐಕಾರ್ನಿಯಾ ಎನ್ನುವಂಥದ್ದು ಯಾವ ಕಂಟ್ರಿಯಿಂದ ಬಂತು, ಐಕಾರ್ನಿಯಾನ ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ ಇದನ್ನ ಇನ್ಸೆಕ್ಟ್ ಸ್ಪೀಶೀಸ್, ಯಾವ ಕೀಟವನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಕೂಡ ಓದ್ಕೊಂಡಿರ್ಬೇಕು. ಓಕೆ, ಇದು ಕರೆಕ್ಟ್ ಇದೆ. These are indigenous species spread throughout the country because of their beautiful flowers. ಇದು ತಪ್ಪು, ಇಂಡಿಜಿನಿಯಸ್ ಅಲ್ಲ ಅದು ಅಲ್ವಾ. ನೋಡಿ, ಕ್ಯಾರೆಟ್ ಹುಲ್ಲು, ಲ್ಯಾಂಟೆನಾ ಮತ್ತು ಐಕಾರ್ನಿಯಾ ದಂತಹ ಆಕ್ರಮಣಕಾರಿ ಕಳೆ ಪ್ರಭೇದಗಳು ಪರಿಸರ ನಾಶವನ್ನು ಉಂಟು ಮಾಡಿವೆ ಮತ್ತು ನಮ್ಮ ಸ್ಥಳೀಯ ಪ್ರಭೇದಗಳಿಗೆ ಬೆದರಿಕೆಯನ್ನು ಒಡ್ಡಿವೆ. ಕರೆಕ್ಟು. ಇವು ತಮ್ಮ ಸುಂದರವಾದ ಹೂವುಗಳ ಕಾರಣದಿಂದಾಗಿ ದೇಶದಾದ್ಯಂತ ಹರಡಿರುವ ಸ್ಥಳೀಯ ಪ್ರಭೇದಗಳು. ತಪ್ಪು, ಸ್ಥಳೀಯ ಪ್ರಭೇದಗಳಾದ್ರೆ ನಾವು ಇನ್ವೇಸಿವ್ ಅಂತ ಕರೆಯೋದಿಲ್ಲ ಅಲ್ವಾ, ಆಕ್ರಮಣಕಾರಿ ಅಂತ ಕರೆಯೋದಿಲ್ಲ. ಓಕೆ, ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಅನಿಮಲ್ ಬ್ರೀಡಿಂಗ್ ಎಕ್ಸ್ಪ್ಯಾಂಡ್ MOET ಗ್ರೂಪ್ A KSSIDC ಪೇಪರ್ ಅಲ್ಲಿ ನಾವು ಏನು ಓದಿದ್ವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕಾನ್ಸೆಪ್ಟ್ ಓದಿದ್ವಿ. ನಾನು ಹೇಳಿದೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನೋದು ಮೇಜರ್ ಆಗಿ ಅನಿಮಲ್ ಅಲ್ಲಿ ಬರ್ತದೆ, ಬಟ್ ಈಗೀಗ ನಮ್ಮ ಹ್ಯೂಮನ್ ಅಲ್ಲಿ ಕೂಡ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟ್ರೆಸ್, ಆಂಗ್ಸೈಟಿ ಅಂಡ್ ವರ್ಕ್ ಪ್ರೆಷರ್ ಫೇಸ್ಡ್ ಬೈ ದ ಯಂಗ್ ಪಾಪ್ಯುಲೇಷನ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ಅದೇ ಟಾಪಿಕ್ ಮತ್ತೆ ರಿಪೀಟ್ ಆಗಿರುವಂಥದ್ದು. ಅಂದರೆ ಇದಕ್ಕೆ ಎಕ್ಸ್ಪ್ಯಾನ್ಷನ್ ಏನು, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಇದು ಯಾವ ರೀತಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೆ
ಬರುತ್ತೆ ಅಂತ ಕೇಳಿದ್ರೆ ನೋಡಿ, ಫಸ್ಟ್ ಏನ್ ಮಾಡ್ತಾರೆ, ಬುಲ್ದು ಸೆಮೆನ್, ಓಕೆನಾ, ಇದನ್ನ ಎತ್ಕೊಂಡೋಗಿ ತುಂಬಾ ಫರ್ಟೈಲ್ ಆಗಿರುವಂತಹ ಒಂದು ಫೀಮೇಲ್ ಬೊವೈನ್ಗೆ, ಅದ್ಯಾವ್ದಾದ್ರೂ ಆಗಿರ್ಬೋದು. ಬೊವೈನ್ಸ್ ಅಂದ್ರೆ ಏನೇನ್ ಬರುತ್ತೆ ನಿಮ್ಗೆ, ಕೌ ಬರುತ್ತೆ, ಬಫೆಲೋ ಬರುತ್ತೆ, ಶೀಪ್ ಬರುತ್ತೆ, ಕ್ಯಾಮೆಲ್ಸ್ ಬರುತ್ತೆ, ಎಲ್ಲ ಬರುತ್ತೆ ಅಲ್ವಾ. ಫೀಮೇಲ್ ಬೋವೈನ್ಗೆ ಹಾಕ್ತಾರೆ. ಬಟ್ ಇವಾಗ ನಡೀತಿರೋ ಪ್ರೊಸೆಸ್ ಬಫೆಲೋ ಕವಲ್ ಅಷ್ಟೇ, ಬೇರೆದ್ರಲ್ಲಿ ಯಾವ್ದ್ರಲ್ಲೂ ಕಮರ್ಷಿಯಲ್ ಆಗಿ ಇದನ್ನ ಮಾಡ್ತಿಲ್ಲ. ಓಕೆ, ಫೀಮೇಲ್ ಬೋವೈನ್ ಸ್ಪೀಶೀಸ್ ಅಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತಾರೆ. ಅದಾದ್ಮೇಲೆ ಇದರಿಂದ ನಮ್ಗೆ ಮಲ್ಟಿಪಲ್ ಎಗ್ಸ್ ನ ಡೆವಲಪ್ ಮಾಡುವಂಥದ್ದು 1 2 3 4 5 ಅದನ್ನ ಬೇರೆ ಫೀಮೇಲ್ ಅಲ್ಲಿ ಇನ್ಸರ್ಟ್ ಮಾಡುವಂಥದ್ದು. ಸರೋಗೆಸಿ ಗೊತ್ತಲ್ವಾ, ಯಾವ್ದೋ ಫಿಲಮ್ ಇದೆ ಅಲ್ವಾ, ಸರೋಗೆಸಿ ಅಂದ್ರೆ ಒಂದು ಗಂಡ ಹೆಂಡತಿಯ ಪೇರ್ಗೆ ಮತ್ತೊಬ್ರು ಏನ್ ಮಾಡೋದು, ಮಗುನ ಸಾಕಿ ಪ್ರೆಗ್ನೆಂಟ್ ಆಗಿ ಮಗುನ ಹೆತ್ತು ಕೊಡುವಂಥದ್ದು ಅಲ್ವಾ. ಎಗ್ ಯಾರ್ದಾಗಿರುತ್ತೆ, ತಾಯಿದಾಗಿರುತ್ತೆ, ಸ್ಪರ್ಮು ತಂದೆದಾಗಿರುತ್ತೆ, ಆದ್ರೆ ಪ್ರೆಗ್ನೆಂಟ್ ಆಗೋದು ಬೇರೆ. ಅದೇ ರೀತಿನೇ ಇಲ್ಲೂ ಕೂಡ ಆಗುವಂತಹ ಪ್ರೊಸೀಜರ್. ಅದನ್ನ ಫಸ್ಟ್ ತಂದಿದ್ದು ಅನಿಮಲ್ ಹಸ್ಬೆಂಡ್ರಿಗೆ, ಈಗೀಗ ನಮ್ಮ ಹ್ಯೂಮನ್ಸ್ ಅಲ್ಲೂ ಕೂಡ ಟ್ರಯಲ್ಸ್, ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಿ ಸಕ್ಸಸ್ ಆಗಿರೋದಕ್ಕೆ ನಾವು ಇಟ್ ಇಸ್ ಇನ್ ಕಂಪ್ಲೀಟ್ ಬೂಮ್. ಓಕೆ, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಕರಿತೀವಿ ಇದನ್ನ. ನೋಡಿ, ಬಹು ಅಂಡೋತ್ಪತ್ತಿ ಭ್ರೂಣ ವರ್ಗಾವಣೆ ತಂತ್ರಜ್ಞಾನ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಎ ಪರ್ಸನ್ ಹೂ ಹ್ಯಾಡ್ ಸಫರ್ಡ್ ಫ್ರಮ್ ದ ಸ್ಮಾಲ್ ಪಾಕ್ಸ್ recovered from the disease and do not get the same disease normally in his lifetime. It is because ಸಿಡುಬು ಕಾಯಿಲೆಯಿಂದ ಬಳಲಿ ಚೇತರಿಸಿಕೊಂಡ ವ್ಯಕ್ತಿಗೆ ಸಾಮಾನ್ಯವಾಗಿ ತನ್ನ ಜೀವಿತಾವಧಿಯಲ್ಲಿ ಅದೇ ಕಾಯಿಲೆ ಮರುಕಳಿಸುವುದಿಲ್ಲ. ಇದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ದಾರೆ. ಏನಿರ್ಬೋದು ಇದಕ್ಕೆ ಕಾರಣ ಹೇಳಿ. ನಾನು ನೋಟ್ಸ್ ತಗೊಂಡಿದ್ದೀರಾ, ತುಂಬಾ ಜನ ಓದಿದ್ದೀರಾ ಅನ್ಸುತ್ತೆ. ಇಲ್ವಾ, ನನ್ನ ನೋಟ್ಸಲ್ಲಿ ಇಲ್ವಾ ಈ ಕ್ವಶನ್, ಇದಕ್ಕೆ ಆನ್ಸರು? ಇಲ್ಲ, ಈ ಕ್ವಶನ್ ಇಲ್ಲ, ಈ ಕ್ವಶನ್ ಇಲ್ಲ, ಬಟ್ ಇದಿಲ್ವಾ, ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ಯಾವ ರೀತಿ ಆಕ್ಟಿವ್ ಇಮ್ಯುನಿಟಿ ಬರುತ್ತೆ, ಯಾವ ರೀತಿ ಪ್ಯಾಸಿವ್ ಇಮ್ಯುನಿಟಿ ಬರುತ್ತೆ, ಇಲ್ವಾ, ಓದಿಲ್ವಾ ಯಾರೂ? ಓದಿರ್ತೀರಾ. ಈ ಎಕ್ಸಾಮ್ಗೆ ಯಾರಾದರೂ ಓದಿದ್ರು ಸಹ ಖಂಡಿತವಾಗ್ಲೂ ಓದಿರ್ತೀರಾ. ಅಂಡ್ ಅಪ್ಕಮಿಂಗ್ PC ಎಕ್ಸಾಮ್ಗೆ ಓದಿರೋರು ಕೂಡ ನನ್ನ ನೋಟ್ಸ್ ತಗೊಂಡಿದ್ರೆ ಖಂಡಿತವಾಗ್ಲೂ ಓದಿರ್ತೀರಾ. ನೋಡಿ, His body produces antibodies and the immunity is called as natural active immunity ಅಂತ ಕರಿತೀವಿ ಇದನ್ನ. ಏನಿದು, ಎಲ್ಲಾರ ಬಾಡೀಸಲ್ಲೂ ಆಂಟಿಬಾಡೀಸ್ ಅನ್ನೋದು ಇದ್ದೇ ಇರ್ತವೆ ಅಲ್ವಾ, ಹುಟ್ಟಿನಿಂದನೂ ಇರುತ್ತೆ. ಈಗ ಹುಟ್ಟಿನಿಂದ ತಾಯಿಯಿಂದ ಮಗುವಿಗೆ ಕೊಲೆಸ್ಟ್ರಮ್, ಮೊದಲನೆಯ ಹಾಲು ಇರುತ್ತೆ ಅಲ್ವಾ, ಅದರಿಂದ ಕೆಲವೊಂದು ಆಂಟಿಬಾಡೀಸ್ ಬಂದಿರ್ತವೆ. ಅದನ್ನ ಏನಂತ ಕರಿತೀವಿ? ನೋಡಿ, ಯಾವುದೇ ಒಂದು ಆಂಟಿಬಾಡೀಸ್ನ ನಮ್ಮ ಬಾಡಿನೇ ಕ್ರಿಯೇಟ್ ಮಾಡಿದ್ರೆ, ಬಾಡಿನೇ ಸೃಷ್ಟಿ ಮಾಡಿದ್ರೆ, ಎಲ್ಲಿ, ಟಿ ಲಿಂಫೋಸೈಟ್ಸ್ ಅಲ್ವಾ, ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ಹ್ಯೂಮೋರಲ್ ಇಮ್ಯುನಿಟಿ, ಟಿ ಲಿಂಫೋಸೈಟ್ಸು ಮತ್ತೆ ವಿಧ ವಿಧವಾಗಿರುವಂತಹ ಸೆಲ್ಸ್ ಏನ್ ಮಾಡ್ತವೆ, ಆಂಟಿಬಾಡೀಸ್ನ ಕ್ರಿಯೇಟ್ ಮಾಡ್ತವೆ. ಅದನ್ನ ಮಾಡಿದ್ರೆ ನಾವೇನಂತ ಕರಿತೀವಿ, ಆಕ್ಟಿವ್ ಇಮ್ಯುನಿಟಿ ಅಂತ ಕರೆಯೋದು ಅಲ್ವಾ. ಅದೇ ಮತ್ತೊಂದರ ಮುಖಾಂತರ ಲೈಕ್ ತಾಯಿಯಿಂದ ಮಗುವಿಗೆ ಬರೋದಾಗಿರ್ಬೋದು, ಅಥವಾ ಇಂಜೆಕ್ಷನ್ ಮುಖಾಂತರ ನಾವು ವ್ಯಾಕ್ಸಿನ್ ಮಾಡಿಸ್ಕೊಂಡು ಆ ವ್ಯಾಕ್ಸಿನ್ ನಲ್ಲಿರುವಂತಹ ಒಂದು ಡೆಡ್ ವೈರಾಣು ಕೊಡುವಂತಹ ರೆಸಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿತೀವಿ ಅಲ್ವಾ. ಇದು ಬಾಡಿ ರಿಸೀವ್ ಮಾಡಬೇಕು. ಓಕೆ, ಬಾಡಿ ರಿಸೀವ್ಸ್ ಇಟ್. ಬಾಡಿ ಕ್ರಿಯೇಟ್ ಮಾಡಿದ್ರೆ ಆಂಟಿಬಾಡೀಸು, ಅದು ಆಕ್ಟಿವ್ ಇಮ್ಯುನಿಟಿ. ಬಾಡಿ ರಿಸೀವ್ ಮಾಡಿದ್ರೆ ಆಂಟಿಬಾಡೀಸ್ನ, ದಟ್ ಈಸ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಈಗ ನೋಡಿ, ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿಗೆ ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು. ಇವಾಗ ಕೋಲ್ಡ್ ಫಸ್ಟ್ ಟೈಮ್ ಬಂತು, 1 ತಿಂಗಳಿರುತ್ತೆ. ಓಕೆ, ಮಗುವಿಗೆ ಕೋಲ್ಡ್ ಬಂದು ಫಸ್ಟ್ ಟೈಮು 1 ತಿಂಗಳಿರುತ್ತೆ. ಬಿಕಾಸ್ ಫಾರ್ ದ ಫಸ್ಟ್ ಟೈಮು ಅದು ನೋಡ್ತಾ ಇರೋದು ಕೋಲ್ಡ್ನ ಅಲ್ವಾ. ಅದೇ ನೆಕ್ಸ್ಟ್ ಟೈಮ್ ಬಂತು, ಎಷ್ಟು ದಿನ ಇರುತ್ತೆ, 15 ದಿನ ಇರುತ್ತೆ. ನೆಕ್ಸ್ಟ್ ಟೈಮು 7 ದಿನಕ್ಕೆ ಬರುತ್ತೆ. ನೆಕ್ಸ್ಟ್ ಟೈಮು 3 ದಿನಕ್ಕೆ ಮಾಯ. ಯಾಕೆ? ಇಟ್ ಹ್ಯಾಸ್ ಆಲ್ರೆಡಿ ಎನ್ಕೌಂಟರ್ಡ್. ಅಂದ್ರೆ ಈ ಫಾರಿನ್ ಬಾಡಿ ನನ್ನನ್ನು ಹಾರ್ಮ್ ಮಾಡಕ್ ಬರ್ತಿದೆ ಅನ್ನೋದು ನಮ್ಮ ಬಾಡಿ ಇರುವಂತಹ ಆಂಟಿಬಾಡಿ ರೆಕಗ್ನೈಸ್ ಮಾಡಿದೆ. ಅದಕ್ಕೆ ಅದನ್ನ ಯಾವ ರೀತಿ ಫೈಟ್ ಮಾಡಬೇಕು ಅನ್ನುವಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಅದು ರೆಡಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ ಅಂತ ಕರೆಯುವಂಥದ್ದು.
ವಾಟ್ ಈಸ್ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ ಅಂತಂದ್ರೆ ಏನು? ಏನು ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ ಅಂತ ಕೇಳಿದ್ರೆ ಕೋವಿಡ್-19 ಏನ್ ಮಾಡಿದ್ರು? ಕೋವಿಡ್-19 ಬರತ್ತೆ ಫಸ್ಟ್ ವ್ಯಾಕ್ಸಿನ್ ಮಾಡಿಸಿದ್ರು. ಯಾವ ರೀತಿ ವ್ಯಾಕ್ಸಿನ್ ಮಾಡಿಸಿದ್ರು? ಆಲ್ರೆಡಿ ಸತ್ತೋಗಿರುವಂತಹ ಸ್ಟ್ರೈನ್ ಆಫ್ ಕೋವಿಡ್-19 ಏನಾಗುತ್ತೆ, ನಮ್ಮ ಬಾಡಿನ ಎಂಟ್ರಿ ಕೊಡುತ್ತೆ. ಅವಾಗ ನಮ್ಮ ಬಾಡಿಲಿರುವಂತಹ ಆಂಟಿಬಾಡಿ ಏನ್ ಮಾಡುತ್ತೆ, ಅದನ್ನ ರೆಕಗ್ನೈಸ್ ಮಾಡುತ್ತೆ. ಇಟ್ ಈಸ್ ಅ ಪ್ಯಾಥೋಜನ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡಿ ಏನ್ ಮಾಡುತ್ತೆ, ಯಾವುದೇ ಸಿಂಪ್ಟಮ್ಸು ತೋರಿಸೋದಿಲ್ಲ ನಮಗೆ. ಬಿಕಾಸ್ ಇಟ್ ಈಸ್ ಅ ಡೆಡ್ ಸತ್ತೋಗಿರುವಂತಹ ಒಂದು ಕಾಂಪೊನೆಂಟು ಆ ವ್ಯಾಕ್ಸಿನ್ ಒಳಗಡೆ ಇರುತ್ತೆ. ಓಕೆ, ಜಸ್ಟ್ ನಮ್ಮ ಬಾಡಿ ಐಡೆಂಟಿಫೈ ಮಾಡಬೇಕು, ಇದು ನನ್ನ ಮಿತ್ರನ, ಇದು ನನ್ನ ಶತ್ರುನ, ಇವನು ಆಕ್ಟಿವ್ ಆಗಿ ಬಂದಿದ್ದಾನೆ ಅಂತಂದ್ರೆ ನಾನು ಯಾವ ರೀತಿ ಫೈಟ್ ಮಾಡಬೇಕು ಅನ್ನುವಂತಹ ಕೆಪಾಸಿಟಿನ ನಮ್ಮ ಬಾಡಿ ಒಳಗಡೆ ಇರುವಂತಹ ಆಂಟಿಬಾಡಿ ಬೆಳೆಸ್ಕೋಬೇಕು ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವ್ಯಾಕ್ಸಿನ್ ಪ್ರೊವೈಡ್ ಮಾಡ್ತೀವಿ. ವ್ಯಾಕ್ಸಿನ್ ಪ್ರೊವೈಡ್ ಮಾಡಿದಾಗ ಆಲ್ರೆಡಿ ನೆಂಟ್ರಾದ್ರು, ಇದಕ್ಕೆ ನಮ್ಮ ಆಂಟಿಬಾಡಿಗೆ ಕೋವಿಡ್-19 ನೆಂಟ್ರಾಯ್ತು. ಈಗ ನೆಕ್ಸ್ಟ್ ಬರುವಂತಹ ಯಾವುದೇ ಜ್ವರ ಏನು ಬರೋದಿಲ್ಲ. ಆದ್ರೆ ನೆಕ್ಸ್ಟ್ ರಿಯಲ್ ಆಗಿ ಕೋವಿಡ್-19 ಬಂದ್ರೆ ಅದು ಬರೋದಿಕ್ಕೆ ಬಿಡೋದಿಲ್ಲ. ಯಾಕೆ? ಈ ನೆಂಟ ಬಂದು ಏನೇನು ಟಾರ್ಚರ್ ಕೊಡ್ತಾನೆ ಅಂತ ನನಗೆ ಆಲ್ರೆಡಿ ಎಲ್ಲ ಹೇಳಿದ್ದಾನೆ. ನೀನು ನನ್ನ ಹತ್ರದಿಂದ ದೂರ ಇರು ಅಂತ ಹೇಳಿ ಆಂಟಿಬಾಡಿ ಫೈಟ್ ಮಾಡಿ ಕಳಿಸುವಂಥದ್ದು. ಓಕೆ, ನೋಡಿ ಇಲ್ಲಿ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಅಂಡ್ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಇವೆರಡನ್ನು ಓದ್ಕೊಳ್ಳಿ. ಬಿಕಾಸ್ ಇಟ್ ಈಸ್ ಗೇನ್ಡ್, ಇಟ್ ಈಸ್ ನಾಟ್ ಬೈ ಬರ್ತ್ ಅಥವಾ ಬೈ ವ್ಯಾಕ್ಸಿನೇಷನ್ ಅಲ್ಲ. ಇಟ್ ಈಸ್ ಗೇನ್ಡ್. ಆರ್ಟಿಫಿಷಿಯಲ್ ಅಂತ ಕೇಳಿದ್ರೆ ನಮ್ಗೆ ಇಂಜೆಕ್ಷನ್ಸ್ ಕೊಡೋದಾಗಿರ್ಬೋದು. ಇದು ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಹೇಳಿದೆ, ಮದರ್ ಇಂದ ಮಗುಗೆ ಬರುವಂಥದ್ದು. ಮದರ್ ಟು ಮಗು ಏನೇನೋ ಆಂಟಿಬಾಡೀಸ್ ಬೇಕು ಅವೆಲ್ಲ. ಅದೇ ಇವಾಗ ಮಿಲ್ಕ್ ಅಲ್ಲಿ, ಕೊಲೆಸ್ಟ್ರಾಮ್ ಅಲ್ಲಿ, ಈಗ ಲಾಸ್ಟ್ ಟೈಮ್ ಕೇಳಿದ್ದ ಅಲ್ವಾ, ಏನು ಲ್ಯಾಕ್ಟಾಲ್ಬುಮಿನ್ ಕಂಟೆಂಟ್, ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಕಂಟೆಂಟ್ ಅನ್ನೋದು ವೆರಿ ಹೈ ಪ್ರೋಟೀನ್ ಇರುವಂಥದ್ದು. ಅದನ್ನ ತಗೊಂಡ್ರೆ ಏನಾಗುತ್ತೆ, ಆಂಟಿಬಾಡೀಸ್ ಜನರೇಟ್ ಆಗುವಂಥದ್ದು. ಅದ್ರ ಮುಖಾಂತರ ಮಗುಗೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅನ್ನೋದು ವರ್ಕ್ ಆಗುತ್ತೆ. ಓಕೆ, ಆಯ್ತು. ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಡಿಸ್ಕವರ್ಡ್ ದಿ ಫಿನಾಮಿನನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಇದು ಆಕ್ಚುಲಿ ನನ್ನ ನೋಟ್ಸ್ ಅಲ್ಲಿ ಇದೆ, ಬಟ್ ಯಾರು ಡಿಸ್ಕವರ್ ಮಾಡಿದ್ರು ಅನ್ನೋದಿಲ್ಲ. ಬಟ್ ನೀವು ಇದನ್ನ ಹ್ಯಾಡ್ ಮಾಡ್ಕೋಬೇಕು ಅಷ್ಟೇ. ಲೈಕ್ ಇದು ಇವಾಗ ಗೊತ್ತಾಯ್ತಲ್ವಾ ಯಾವ ರೀತಿ ಕ್ವಶನ್ಸ್ ಕೇಳ್ತಿದ್ದಾನೆ ಅಂತ. ನಾನೇನ್ ಮಾಡಿದ್ದೀನಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ನೊಬೆಲ್ ಪ್ರೈಸ್ ಕೊಟ್ಟಿರುವಂಥದ್ದು ಯಾರಿಗೆ ಅಂತ ಹಾಕೊಂಡಿದ್ದೀನಿ. ಅದು ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ರಿಸೀವ್ಡ್ ದಿಸ್ ನೊಬೆಲ್ ಪ್ರೈಸ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಏನು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕೇಳಿದ್ರೆ ಹೇಳಿ. ದ್ಯುತಿ ವಿದ್ಯುತ್ ಸೂಸುವಿಕೆ ಅಂತ ಕರೀತಾರಂತೆ ಕನ್ನಡದಲ್ಲಿ. ಏನ್ ಮಾಡತ್ತೆ, ಒಂದು ಮೆಟಲ್ ಆಬ್ಜೆಕ್ಟ್, ಓಕೆ, ಲೈಟ್ ಬಿದ್ರೆ ಹೀಟ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ ಅಲ್ವಾ. ಅದೇ ಸ್ವಲ್ಪ ಹೊತ್ತು ಆದ್ಮೇಲೆ, ಕೂಲ್ ಆದ್ಮೇಲೆ ಏನಾಗುತ್ತೆ, ಹೀಟನ್ನ ಎಮಿಟ್ ಮಾಡುತ್ತೆ ಅಲ್ವಾ. ಸೋಲಾರ್ ಪ್ಯಾನೆಲ್ ಯಾವ ರೀತಿ ವರ್ಕ್ ಮಾಡೋದು? ಕಪ್ಪು ಪ್ಯಾನೆಲ್ ಮನೆ ಮೇಲೆ ಹಾಕ್ಬಿಟ್ಟಿರ್ತೀವಿ, ಏನ್ ಮಾಡುತ್ತೆ, ಹೀಟ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ ಅಲ್ವಾ. ಆ ಹೀಟ್ನ ಏನ್ ಮಾಡತ್ತೆ, ನೀರೊಳಗಡೆಗೆ ಎಮಿಟ್ ಮಾಡುತ್ತೆ. ಆವಾಗ ನೀರು ಬಿಸಿ ಆಗುವಂಥದ್ದು. ಆ ಬಿಸಿ ನೀರು ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಇದನ್ನೇ ಅನ್ನೋದು. ಅದನ್ನ ಡಿಸ್ಕವರ್ ಮಾಡಿದ್ ಯಾರು ಅಂತ ಕೇಳಿದ್ರೆ ದಿಸ್ ಇಸ್ ಹರ್ಡ್ಸ್ ಅಂತ. ಆದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ 1921 ನಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿರುವಂಥದ್ದು ಆಲ್ಬರ್ಟ್ ಐನ್ಸ್ಟೀನ್ಗೆ. ಓಕೆ, ನೆಕ್ಸ್ಟ್, when we touch an apple kept inside a refrigerator, we feel cold, and when we touch the iron mesh at the back side of a refrigerator, we feel hot. The reason for this is, ಇದು GK ಥರ್ಮೋಡೈನಾಮಿಕ್ಸ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್. ಇದು ಆಲ್ರೆಡಿ ನನ್ನ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಸಾರಿ ನನ್ನ ಫಿಸಿಕ್ಸ್ ನೋಟ್ಸ್ ಅಲ್ಲಿ ಇದೆ. 3 laws of thermodynamics ಅಂತ ಕೊಟ್ಟಿದ್ದೀನಿ. ಬಟ್ ಈ ಕಾನ್ಸೆಪ್ಟ್ ಅಂದ್ರೆ ಇದನ್ನೇ ನಾನು ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ, ಯಾರು ಮಾಡೋಕ್ಕಾಗಲ್ಲ. ಆದ್ರೆ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ವಾಟ್ ಈಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಅದನ್ನ ಅಪ್ಲಿಕೇಶನ್ಸ್ ಸ್ವಲ್ಪ ಹಾಕಿದ್ದೀನಿ. ರೆಫ್ರಿಜರೇಟರ್ ಅಲ್ಲಿ ಇದು ಯೂಸ್ ಆಗುತ್ತೆ ಅಂತ. ಅದನ್ನ ನೀವು ಸ್ವಲ್ಪ ಮೀನಿಂಗು, ಡೆಫಿನೇಷನ್ಸ್ ಸ್ವಲ್ಪ ಓದ್ಕೊಂಡ್ರೆ, ನಾನು ಆಲ್ರೆಡಿ ಲಾ ಕೊಟ್ಟಿದ್ದೀನಿ, ಡೆಫಿನೇಷನ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಅದನ್ನ ನೀವು ಇನ್ನು ಸ್ವಲ್ಪ ಡೆಪ್ತ್ ಆಗಿ ಓದಿದ್ರು ಜಸ್ಟ್ ನೀವು ಇದನ್ನ ಕ್ವಶನ್ ಆರಾಮಾಗಿ ಆನ್ಸರ್ ಮಾಡ್ಬೋದು. ಬಟ್ ನೀವು ಹಂಗೆ ಮಾಡಿದ್ರು ಇದನ್ನ ಮಾಡ್ಬೋದು. ಬಿಕಾಸ್ ಮನೇಲಿ ಎಲ್ಲರ ಮನೇಲೂ ಫ್ರಿಡ್ಜ್ ಇರುತ್ತೆ ನೋಡಿ. ರೆಫ್ರಿಜರೇಟರ್ ಏನ್ ಮಾಡುತ್ತೆ, ಹೀಟ್ನ ಒಳಗಡೆ ಇರುವಂತಹ ಪದಾರ್ಥಗಳಿಂದ ಹೀಟ್ನ ಎಳ್ಕೊಳ್ಳುತ್ತೆ, ಹೊರಗಡೆಗೆ ಥ್ರೋ ಮಾಡುವಂಥದ್ದು. AC ಕೂಡ ಅದೇ ಫಂಕ್ಷನ್ ಅಲ್ಲೇ ವರ್ಕ್ ಮಾಡುವಂಥದ್ದು ಅಲ್ವಾ. ಏರ್ ಕಂಟ್ರೋಲರು ಇವೆಲ್ಲವೂ ಕೂಡ ಅದೇ ಬೇಸಿಸ್ ಮೇಲೆನೆ ಫಂಕ್ಷನ್ ಮಾಡುವಂಥದ್ದು. ಓಕೆ, ನವಡೇಸ್ ನೋಡಿ,
All the packages of new electronic items contain a small sachet which helps to remove moisture. The material present in sachet is silica gel. Okay, answer is silica gel. ನಾನು ಹೇಳ್ತಿರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಏನಾದರೂ ಐಟಮ್ಸ್ ತಗೊಂಡಾಗ, ಈಗ ಅಮೃತಾಂಜನ್ ತಗೊಂಡ್ರಿ, ಡೆಟಾಲ್ ತಗೊಂಡ್ರಿ, ನೋಡಿ ಅದ್ರ ಮೇಲೆ ನೋಡಿ ಏನಿರುತ್ತೆ, ಏನಿದು ಅಂತ ನೋಡಿ. ಸಿಲಿಕಾ ನೋಡಿ, ಸಿಲಿಕಾನ ಸಿಲಿಕಾ ಜೆಲ್ಲ ಎರಡರಲ್ಲೂ ಕನ್ಫ್ಯೂಸ್ ಆಗಿರ್ತೀರಾ. ಬಟ್ ದಟ್ ಇಸ್ ಸಿಲಿಕಾ ಜೆಲ್. ಬಟ್ ಆಸ್ ಅ ಸಿಲಿಕಾ ನಾವು ಏನು ಯೂಸ್ ಮಾಡ್ತೀವಿ, ಸಿಲಿಕಾನ ಯೂಸ್ ಮಾಡುವಂಥದ್ದು ವಿಲ್ ಬಿ ಯೂಸಿಂಗ್ ಇಟ್ ಇನ್ ಇಂಡಸ್ಟ್ರೀಸಲ್ಲಿ ಮತ್ತು ಏನದು ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗಲ್ಲೆಲ್ಲನೂ ಯೂಸ್ ಮಾಡ್ತೀವಿ ಸಿಲಿಕಾನ. ಅದಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆದರೆ ಸಿಲಿಕೋಸಿಸ್ ಅನ್ನೋ ಒಂದು ರೆಸ್ಪಿರೇಟರಿ ಡಿಸೀಸ್ ಕಾಸ್ ಆಗುತ್ತೆ. ಅದ್ರ ಬಗ್ಗೆನೂ ಓದ್ಕೊಳ್ಳಿ ಆಯ್ತಾ. ನಾವು ನೋಡಿರ್ತೀವಲ್ಲ, ಮೊಬೈಲ್ ಜೊತೆಗೆ ನಾವು ಹೊಸ ಬ್ಯಾಗ್ಸ್ ತಗೊಂತೀವಿ, ಬ್ಯಾಗ್ ತಗೊಂತಿರ್ತೀವಿ, ಪೌಚ್, ಹುಡುಗಿರು ವ್ಯಾಲೆಟ್ಸ್ ಪೌಚ್ಗಳು ತಗೊಂತಿರ್ತೀರ, ಅದರಲ್ಲೆಲ್ಲ ಇದು ಹಾಕಿರ್ತಾನೆ, ಅದ್ರ ಮೇಲೇನೆ ಬರ್ದಿರ್ತಾನೆ ಚಿಕ್ಕ ಪ್ಯಾಕೆಟ್ ಹಿಂಗಿರತ್ತೆ ಪ್ಯಾಕೆಟ್, ಇದ್ರ ಮೇಲೆ ಸಿಲಿಕಾ ಜೆಲ್ ಅಂತ ಎಲ್ಲ ಕಡೆ ಬರ್ದಿರ್ತಾನೆ. ಏನಕ್ಕೆ ಅದು ಯೂಸ್ ಮಾಡುವಂಥದ್ದು, ಏನಕ್ಕೆ, ನೀರಿನ ಇದು ವೇಪರ್ಸ್ ಇರ್ತಾವಲ್ಲ ಅದನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ. ಓಕೆ, ನೆಕ್ಸ್ಟ್ ನ್ಯಾಪ್ತಲಿನು, ನಾನು ಹೇಳಿದ್ದೆ ನ್ಯಾಪ್ತಲಿನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಮಾತ್ಸ್ ಬರ್ದೇ ಇರೋ ಥರ, ಜಿರಳೆ ಬರ್ದೇ ಇರೋ ಥರ ವಾರ್ಡ್ರೋಬ್ಸಲ್ಲಿ ಮತ್ತು ಸ್ಟೋರೇಜ್ ಬೀನ್ಸಲ್ಲೆಲ್ಲ ನಾವು ಯೂಸ್ ಮಾಡುವಂಥದ್ದು ನ್ಯಾಪ್ತಲಿನು. ಓಕೆ, ಕ್ಯಾಂಫರು ಏನಕ್ಕೆ, ಸಬ್ಲಿಮೇಷನ್ಗೆ ಇದು ಒಂದು ಎಕ್ಸಾಂಪಲ್ ಆಗುತ್ತೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಇಷ್ಟ ಆಯಿತು. ದ ಎಲಿಮೆಂಟ್ಸ್ ದಟ್ ಆರ್ ನೆವರ್ ಫೌಂಡ್ ಇನ್ ದ ನೇಚರ್ ಇನ್ ದ ಫ್ರೀ ಸ್ಟೇಟ್. ಓಕೆ, ಇದು ಬೇಡ, ಇದು ಆಲ್ರೆಡಿ ಆಗಿದೆ ಕ್ವಶನ್. ಓಕೆ, ಆಯಿತು. ಇಷ್ಟೇ ಕ್ವಶನ್ಸು. ಆಲ್ಮೋಸ್ಟ್ ನಮಗೆ 15 to 16 ಕ್ವಶನ್ಸ್ ಇದ್ದಾವೆ. ಆ್ಯಂಡ್ ಅದರಲ್ಲಿ ಅಪ್ ಟು 10 ಕ್ವಶನ್ಸ್ವರೆಗೂ ರಿಪೀಟೆಡ್ ಕ್ವಶನ್ಸ್. ಆ್ಯಂಡ್ ಮಿಕ್ಕಿದ 5 ಏನು ಕ್ವಶನ್ಸ್ ಇದ್ದಾವೆ ಅವು ಜನರಲ್ ನಾಲೆಡ್ಜ್ ಕ್ವಶನ್, ಡೈಲಿ ಅಪ್ಲಿಕೇಶನ್. ಅದಕ್ಕೆ ಹೇಳೋದು KEA ಇಸ್ ಕಂಪ್ಲೀಟ್ಲಿ ಅಪ್ಲೈಡ್ ಬೇಸ್. ನೋಡಿ, ಫ್ರಿಡ್ಜು ಡೈಲಿ ಯೂಸ್ ಮಾಡ್ತಿರ್ತೀರಾ, ಊಟ ಇಡ್ತಿರ್ತೀರಾ, ಊಟ ತಗೋತಿರ್ತೀರಾ ಅಲ್ವಾ, ಫ್ರಿಡ್ಜು. ಮತ್ತು ಡೈಲಿ ಬಟ್ಟೆ ತೊಳಿತಿರ್ತೀವಿ, ಸರ್ಫೇಸ್ ಟೆನ್ಷನ್ನು ಹೆಂಗೆ ಅಪ್ಲೈಡು, ನಾವು ಡೈಲಿ ಮಾಡೋ ಕೆಲಸನೇ ಅವನಲ್ಲಿ ಕೇಳೋದು ಕ್ವಶನ್ನು ಅಂತ. ಓಕೆ, ಇಷ್ಟೇ. ಈಗ ಆಲ್ಮೋಸ್ಟ್ ನಾನು ಎಲ್ಲ ಕ್ವಶನ್ಸ್ನು ಮಾಡಿಕೊಟ್ಟಿದ್ದೀನಿ ಅನ್ಸುತ್ತೆ. ಯಾ, ಡನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ ಇನ್ನೂ ಒಂದು ಎಕ್ಸಾಮ್ ಇದೆ ಇವ್ರದ್ದೇನೆ, ಆದರೆ non HK ಪೇಪರ್ ಇರುವಂಥದ್ದು. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.